ಇದಕ್ಕೆ ಇದ ಸುಖರೂಪ ಏ ಇದು ನಿತ್ಯ ಐತಿವ ಇದು ಅನಿತ್ಯ ಐತಿವ ಇದು ಹಿತ ಐತಿವ ಇದು ಅನಿತ್ಯ ಐತಿವ ಅನಿತ್ಯ ಐತಿವ ಅನ್ನುವ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಇಲ್ಲ ಅಂದ್ರೆ ಹಿಂಗೆ ಹೋಗೋದು ನಮಗೆ ತೇಕುದು ತಪ್ಪುದಿಲ್ಲ. ವಿವೇಕ ನಮ್ಮಲ್ಲಿ ಜಾಗೃತ ಆಗದ ಹೊರತ ಇದೇನು ನಮಗೆ ತೇಕು ತಪ್ಪುದಿಲ್ಲ. ಹಂಗೆ ಹೋಗೋದು ಒಬ್ಬರು ನೋಡಿ ಒಬ್ಬರು ಮುದುಕಾದರೂ ಹೋಗ್ಬಾರ್ದು ನಾವು. ಎಷ್ಟು ಶರೀರ ಮುದುಕಾಗಿ ಯಾಕ್ರಿ ಆಗು ಮಠ ಇದ್ದು ನಿನಗೆ ಹೊಳಿಲಿಲ್ಲ ಅಲ್ಲೋ ನೀನು. ಇದ್ರ ಕಡೆ ಗಮನ ಇಲ್ಲಲ್ಲ, ಒಲವು ಇಲ್ಲ. ಬರೇ ವಿಷಯ ಚಿಂತನ ವಿಷಯದ ಬಾಳೆದಾಗ ವ್ಯಸನದಾಗ ಸತ್ತು ಹೋಗುವೆಲ್ಲ. ಬರೀ ಹೆಣ್ಣು ಹಣ್ಣು ಮಣ್ಣು ಸುಖ ಕೊಡ್ತಾವು ಅಂತ ಹೌದಿಲ್ಲ. ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಹೌದಿಲ್ಲ. ಬರೀ ಹೆಣ್ಣು ಅಷ್ಟೇ ಯಾಕೆ ಹೆಣ್ಣು ಹಣ್ಣು ಮಣ್ಣು ಅಷ್ಟೇ ತೊಗೊಂಡಾರ ಅವ್ರು ಯಾಕೆ ಗಂಡ ಅಲ್ಲನ ಯಾಕ್ರಿ. ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಆ ಶರೀರ ಸುಖ ಕೊಡ್ತಾವು. ಮಣ್ಣು ಸುಖ ಕೊಡ್ತೈತಿ. ಸುಖ ಕೊಟ್ಟಿದ್ರೆ ಇಲ್ಲಿ ತನಕ ಯಾಕೆ ಸುಖ ಹೊಂದಿಲ್ಲ ನೀವು. ಅದಕ್ಕೆ ವಿವೇಕವಂತರ ಆಗ್ಬೇಕಾಗಿ ನಾವು ಏನು ಮಾಡಾಕತ್ತೀವಿ ಅದರಿಂದ ಏನಾಗ ಎದ್ರ ಸಂಬಂಧ ನಾವು ಮಾಡ್ತೀವಿ. ಬಾಳೆದಾಟ ಎದ್ರ ಸಂಬಂಧ ನೋಡಿ ಆರಾಮಿರ್ಬೇಕು. ಆರಾಮದೇನು ಹಂಗಾರೆ ಈ ಕ್ರಮದಿಂದ ಸುಖ ಹೊಂದೋದು ಸಾಧ್ಯ ಇಲ್ಲ. ನೀ ಎಷ್ಟು ಜನ್ಮ ಹುಟ್ಟಿ ಈ ಕ್ರಮದಾಗ ಹುಡುಕಿದ್ರೆ ಸುಖ ಶಾಂತಿ ಸಿಗೋದಿಲ್ಲ ಅನ್ನೋದು ಹೊಳಿಬೇಕಲ್ಲ. ಇದು ಹೊಳೆದ್ರೆ ಅದರಿಂದ ಬೇರೆ ಕ್ರಮ ಹಿಡಿತಾನೆ. ಸುಖದ ದಾರಿ ಅಲ್ಲಪ್ಪ ಇದು ಅಂತ. ದಾರಿ ತಪ್ಪೇವು ನಾವು ಇಲ್ಲಿ ಅಡವಿಗೆ ಹೋಗ್ತೀನಿ ಹೌದಿಲ್ಲ. ದಾರಿ ತಪ್ಪಿದೆ ಅಂದ್ರೆ ಊರು ಯಾವಾಗ ಮುಟ್ತೀವಿ. ದಾರಿ ಹಿಡಿದ್ರೆ ಊರು ಮುಟ್ತೀವಿ. ದಾರಿ ಬಿಟ್ಟು ಅಂದ್ರೆ ಊರಲ್ಲಿ ಸಿಗ್ಬಿಟ್ಟು ನಾವು ನಡುವೆ ದಾರಿ ಬಂದ ದಾರಿ ಬರೋಬ್ಬರಿ ಐತೆ ತಪ್ಪೈತೆ ನೋಡಿ. ಎಲ್ಲಿ ತಪ್ಪಿ ನೋಡ್ಕೊಂಡು ದಾರಿ ತೋರಿಸ್ತಾರ ಅವರು ಬಲ್ಲವರು. ಅಲ್ಲಪ್ಪ ಇದು ಹೋಗ್ಬೇಡಿ ದಾರಿ ಯಾರೂ ಸುಖ ಶಾಂತಿ ಸಿಗುದಿಲ್ಲ ಇದ್ರಾಗ. ಬೆನ್ನು ಹತ್ತು ಬೇಡಿದ್ರೆ ಬೇಡ ಅವ್ರು ಬೆನ್ನು ಹತ್ತಕೋಬೇಡ. ಭಾಳ ಮಂದಿ ಆ ದಾರಿ ಹಿಡ್ದಾರಂತ ಅವ್ರ ದಾರಿ ಹಿಡಿದ್ರು ಬೇಡ. ಬಲ್ಲವರು ಹೇಗ್ರಿ ಅವು ದಾರಿ ಹಿಡಿ ಅಂತ. ಬಲ್ಲವರಿಂದ ತಿಳಿದವರು ಜ್ಞಾನಿಗಳ ಮಾರ್ಗ ಹಿಡಿ ಅಂತ. ಮಹಾಜನ ಪಂಥಾಯ ಮಹಾಜನ ಅಂದ್ರೆ ತಿಳಿದವರು ಶ್ರೇಷ್ಠವಾದಂಥವ್ರು ವಿಚಾರವಂತರು ಅವರು ದಾರಿ ಹಿಡಿ. ಜನಕ್ಕಂಜಿ ನಡೆದ್ರೆ ಏನಾಕೈತಿ ಮನಕ್ಕಂಜಿ ನಡಿಬೇಕು. ಜನರಿಗೆ ಹೌದನ್ನು ಕೆಲಸ ಹುಚ್ಚರ ಸಂಖ್ಯೆ ಅದ ಯಾಕ್ರಿ. ಜನಕ್ಕಂಜಿ ನಡೆದರೆ ಏನುಂಟು ಲೋಕದಿ ಮನಕ್ಕಂಜಿ ನಡೆಯುವುದೇ ಚಂದ. ಜನರೇನು ಬಲ್ಲರು ಒಳಗಾಗು ಕೃತ್ಯವನ್ನು ಹೋಕೋ ಅಂತ ಹೇಳ್ಬೇಕು ಜನರಿಗೆ. ಅವ್ರು ಹಂಗದಪ್ಪ ಹಿಂಗದ ಅಂತಿರ್ತಾರೆ. ಹೋಕೋ ಅದನ್ನು ತಗೊಂಡು ಏನು ಮಾಡ್ಬೇಕು. ಜನರ ಅಭಿಪ್ರಾಯ ಬೇಕಾಗಿಲ್ಲ. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು ಬಲ್ಲವರು ಹೌದು ಅನ್ಬೇಕು ನಮಗೆ. ಜಗತ್ತಿನ ಹುಚ್ಚರ ಕಡೆಯಿಂದ ಹೌದು ಅನಿಸೋದು ಬೇಕಾಗಿಲ್ಲ. ಅನುಕೂಲ ಆದ್ರೆ ಒಳ್ಳೆ ಹಿಗ್ತಾರೆ. ಅವನಂತ ಮನುಷ್ಯನೇ ಅವನು. ಪ್ರತಿಕೂಲ ಆದ್ರೆ ತೆಗೊಳ್ತಾರೆ. ಇಂಥವ್ರ ಕಡೆಯಿಂದ ವಿಷಯದ ಅವಲಂಬನೆ ಮಾಡೋವ್ರ ಕಡೆ ಅವರಿಂದ ಹೌದು ಅನಿಸ್ಬೋದು ಬೇಕಾಗಿಲ್ಲ ನಮ್ಗೆ. ನಿನಗೆ ಬೇಕಾದದ್ದೆಲ್ಲ ಯಾಕಂದ್ರೆ ಭಾಳ ಚಲೋ ಅದಾರಪ್ಪ ಅವ್ರು ಹೌದಿಲ್ಲ. ಸಿಗ್ಲಿಲ್ಲ ಅಂದ್ರೆ ಅಲ್ಲೇನಾಯ್ತು ಬಿಡೋ ನೀನು ಅವ್ರಂತ ಹೌದಿಲ್ಲ. ಅದರಂತೇಳಿ ಏನಾಯ್ತು ಬಿಡ. ಎಚ್ಚರಿಕೆಯ ಅವಸ್ಥೆ ಅಂದ್ರೆ ಏನ್ರಿ ಇದು. ಮೂರೂ ಗುಣಗಳ ಸರಿಬೇರಿಕೆ ಅಂತಾರೆ. ಸತ್ವ ತಮೋ ರಜೋ. ಒಮ್ಮೆ ಸತ್ವ ಆಕತಿ ಒಮ್ಮೆ ರಜೋ ಆಕತಿ ಒಮ್ಮೆ ತಮ. ಒಂದು ಗುಣ ಮೇಲ್ ಕೆದ್ದಾಗ ಎರಡು ಗುಣ ತೆಳಗ್ ಬಿದ್ದಿರ್ತಾವ.
ಸತ್ವ ಪ್ರಧಾನ ಆದಾಗ ರಜೋ ತಮೋ ಗುಣಗಳು ತೆಳಗೆ ಬಿದ್ದಿರ್ತವೆ. ಏನು ರಜೋ ಪ್ರಧಾನ ಆದಾಗ ತಮೋ ಗುಣ ಸತ್ವಗುಣ ತೆಳಗೆ ಬಿದ್ದಿರ್ತವೆ. ನೆಗ್ಗಲ್ ಮುಳ್ಳು ಉದಾಹರಣೆ ಕೊಡ್ತಾರೆ ನೋಡಿ, ಅದು ಹೆಂಗೆ ಹೋಗಿದ್ರು ಎರಡು ತೆಳಗೆ ಬೀಳ್ತೈತಿ, ಒಂದು ಮ್ಯಾಲೆ ಬೀಳ್ತೈತಿ. ಏನು ಹಂಗೆ ಮೂರು ಗುಣಗಳ ಸರಿಬರಿಕೆದು. ಏನು ಅದಕ್ಕೆ ಯಾವಾಗಲೂ ಸತ್ವ ಪ್ರಧಾನವಾದ ಗುಣವನ್ನು ನಾವು ಪಡಿಬೇಕು. ಇದು ನಮಗೆ ಹೊಳಿಬೇಕಾತಂದ್ರೆ ರಜೋ ಗುಣದಾಗೂ ಹೊಳೆದಿಲ್ಲ, ತಮೋ ಗುಣದಾಗೂ ಇದು ಹೊಳೆದಿಲ್ಲ. ನಮ್ಮ ಆಯುಷ್ಯ ಎಲ್ಲ ರಜೋ ಗುಣ ತಮೋ ಗುಣದಾಗ ಹೋಗಿಬಿಡ್ತೀವಿ. ಸತ್ವ ಪ್ರಧಾನವಾದ ಗುಣವನ್ನು ಜಾಗೃತಗೊಳಿಸ್ಕೊಳ್ಳಿಲ್ಲ. ಅದು ಜಾಗೃತ ಆಗ್ಬೇಕಾತಂದ್ರೆ ಅಂಥ ಒಂದು ವಾತಾವರಣ, ಅಂಥ ಒಂದು ಆಹಾರ ಬೇಕದಕ್ಕೆ. ಸತ್ವಾತ್ ಸಂಜಾಯಿತೆ ಜ್ಞಾನಂ. ಸತ್ವ ಪ್ರಧಾನವಾದ ಗುಣವನ್ನು ಜಾಗೃತಗೊಳಿಸಿಕೊಂಡಾಗ ನಿನಗೆ ಜ್ಞಾನ ಆಕೈತಿ. ಬರೀ ರಜೋಗುಣ ತಮೋ ಗುಣದ ಇದರಾಗ ಬಿದ್ದೆ ಅಂದರೆ ಅವಿಷೆಲ್ಲ ಅದ್ರಾಗ ಹೋಯ್ತು. ಎಚ್ಚರಿಕೆಗೆ ಬಂದಿಂದ ಪರರಿಗೆ ಪೀಡಾ ಕೊಡದೇ ಇರುವುದು, ಇದು ಬಹಳ ಮಹತ್ವದ ನೋಡಿ. ಸಂತೋಷಗೊಳಿಸು ಇನ್ನೊಬ್ಬರನ್ನ, ಇದ ಪೂಜೆ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ. ಎಚ್ಚರಿಕೆ ಅವಸ್ಥೆಗೆ ಬಂದ ಮೇಲೆ ಮನಸ್ಸಿನಾಗ ಸಹಿತ ಬರಬಾರ್ದು ನನಗೆ ಕೆಟ್ಟ ವಿಚಾರಗಳು. ಒಳ್ಳೆಯ ಭಾವನೆ, ಒಳ್ಳೆಯ ವಿಚಾರ ನಿನ್ನಲ್ಲಿ ಇತ್ತು ಅಂದ್ರೆ ಮನಸ್ಸಿನಾಗ ಮಾತುಗಳು ಅಂಥವು ಬರ್ತಾವ, ಕೃತಿಗಳು ಅಂಥವು ಜರುಗ್ತಾವ. ಕೆಟ್ಟದ್ದ ಆಗೋದು ಮಾಡೋದು ಮಾಡಬಾರ್ದಪ್ಪ. ಇನ್ನು ಅದಕ್ಕೆ ಮನುಷ್ಯ ಅಂತಾರೆ. ಅದು ಬರಬೇಕು ನಮಗೆ ಮನುಷ್ಯತ್ವ ಅಂದ್ರೆ. ಇದಕ್ಕಂತಾರೆ ಯಾವಾಗ ನನ್ನಿಂದ ಒಳ್ಳೇದಾಗಿದ್ದು ಕೆಡಕಾಗಬಾರ್ದು ಹಂಗೆ ಬೇಡ್ಕೊ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದಪ್ಪ. ಎಚ್ಚರಾದಿ ನಿದ್ದೆತ್ತವರೆಗೂ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಕೆಟ್ಟ ಭಾವನೆಗಳು, ಕೆಟ್ಟ ಆಲೋಚನೆಗಳು ಇನ್ನೊಬ್ಬರ ಬಗ್ಗೆ ಬರಬಾರ್ದು ನಮಗೆ. ಅವನು ಬಿಟ್ಟು ಮತ್ತೊಂದು ಯಾವ ಬರೋದೋ ಇಲ್ಲ ನಮಗೆ. ಹೌದಿಲ್ಲ? ಯಾಕೆ ಅದ ಅಭ್ಯಾಸದಾಗ ಬಂದು ವಂಶ ಪರಂಪರೆ ಅದ ಬಂದೈತೆ ನಮ್ದೆಲ್ಲ. ಅದೇ ಜೀವನ ಅಂತ ತಿಳ್ಕೊಂಡು ಅದು ಪರಿಶುದ್ಧವಾದ ಜೀವನ ಅಲ್ಲ. ಕೀಳು ಮಟ್ಟಕ್ಕೆ ಒಯ್ತೈತೆ ನಮಗೆ. ಇನ್ನೊಬ್ಬರ ಬಗ್ಗೆ ದೋಷ ನೋಡೋ ಜೀವನ ಏನೈತಲ್ಲ, ಭಾಳ ಹೀನ ಸ್ಥಿತಿಗೆ ಬರ್ತದೆ. ಹಂದಿ ನಾಯಿ ಏನು ಹುಡುಕ್ತಿರ್ತಾವೆ? ಬರೀ ಹೆಚ್ಚಿಗೆನ ಹುಡುಕ್ತಿರ್ತಾವೆ. ಹಂಗೆ ನಿಂದಕರು ಬರೀ ಇನ್ನೊಬ್ಬರ ದೋಷನ ನೋಡ್ತಿರ್ತಾರೆ. ಅವಂದ ಗೊತ್ತಾಯ್ತು ಬಿಡು ನನಗೆ. ಗೊತ್ತಿಲ್ಲ, ಬರೀ ಇದೆ. ಅದ್ರ ಹುಟ್ಟು ಗುಣನ ಹಂಗಿರ್ತೈತಿ. ಯಾರು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬೇಕಾದಂಗೆ ಉನ್ನತ ವಿಚಾರ ಹೇಳ್ತೈತಿ, ಕೇಳ್ತೈತಿ. ಅದು ಮಾಡಬಾರ್ದಂದ್ರೂ ಮತ್ತು ಅದನ್ನು ಮಾಡ್ತೈತಿ. ಅದು ಚಾಡಿ ಹೋಗುದಿಲ್ಲ, ಅದ ಸ್ವಾಭಾವಿಕವಾಗಿ ಬಂದು ಬಿಡ್ತೈತೆ. ಗೊತ್ತೈತಿ ನನಗೆ, ನೀ ಏನಿದೆ ನನಗೆಲ್ಲ ಗೊತ್ತೈತಿ. ಅದ ಶನಿ ಅಂತ ತಿಳ್ಕೊಂಡು ಎಲ್ಲರ ದೋಷ ಎಲ್ಲ ತಿಳ್ಕೊಂಡೇನ ಅಂದ್ರೆ ನಾ ಶನಿ ಅಂತ ತಿಳ್ಕೊಂಡೇನು. ಏನು ಇನ್ನೊಬ್ಬರ ಗುಣದೋಷಗಳನ್ನು ಎಣಿಸಲಿದ್ದ ಏನು ಗೊತ್ತಿಲ್ಲದವ ಅವ ಶಾನ್ಯ. ಅವನಲ್ಲಿ ದೋಷವನ್ನು ನೋಡವ ಅವನಂಥ ಪಾಪಿನ ಅವನು ಇಲ್ಲ. ಏನು ಅದ ಅವನು ಮರೆತು ಬಿಡಿ. ಇದ್ರು ಉದಾಸೀನ ಆಗೋಗಲ್ಲಿ. ಅದನ್ನು ಎತ್ತಿ ಆಡಕ್ಕೆ ಹೋಗ್ಬೇಡ. ಇನ್ನೊಬ್ಬರ ದೋಷಗಳನ್ನು ಎತ್ತಿ ಆಡದೆ ಅವನು ಉದಾರತನದಿಂದ ಕ್ಷಮಿಸೋನಿಲ್ಲ. ನನಗಿಂತ ಚಲೋ ಬೇಡ, ಅವನಕ್ಕಿಂತ ನನಗಿಂತ ಅವ ಚಲೋ ಅದ ಬಿಡ, ಒಳ್ಳೆಯವ ನನಗಿಂತ ಒಳ್ಳೆಯವರದ, ಅದಕ್ಕಿಂತ ನನ್ನಲ್ಲಿ ಕೆಟ್ಟದವ ಅಂತ. ಹಿಂಗೆ ತಿಳ್ಕೊ. ನನಗಿಂತ ಅವ ಚಲೋಪ್ಪ. ನಾವು ಅವನಲ್ಲಿ ದೋಷವನ್ನು ಕಂಡ ನಾನೇ ಶ್ರೇಷ್ಠ ಅಂತ ಬಡ್ಕೊಳ್ಳೋದು ತಿಳ್ಕೊತೀವಿ ನಾವು. ನನ್ನಂಗೆ ಯಾವನಿಲ್ಲ ಅಂತ. ಅದಕ್ಕೆ ಇನ್ನೊಬ್ಬರ ಮುಂದೆ ಅದನ್ನು ಹೇಳಕ್ಕೆ ಹೋಗ್ತೀವಿ, ನಾನು ಶುದ್ಧ ಅಂತೇಳಿ. ಅವ್ರು ಕೇಳೋ ಮಟ್ಟ ಕೇಳ್ತಾರೆ, ನೀನು ಶುದ್ಧದಿ ಹೋಗಪ್ಪ ಅಂತಾರೆ. ಹೌದಿಲ್ಲ?
ಏಟ್ ಶುದ್ಧದನಪ್ಪ ಇವ ಇದನ್ನು ಮಾಡೋದು ಎಲ್ಲ ಕಳ್ಕೊಂಡೆಲ್ಲ ನೀನು ಇನ್ನೊಬ್ಬರ ದೋಷ ನೋಡಕ್ಕೆ ಹೋಗಿ ಜೀವನ ಹಾಳು ಮಾಡ್ಕೊಂಡಿಲ್ಲ. ಎಂದೂ ಮಾಡಕ್ಕೆ ಹೋಗ್ಬಾರ್ದು ಇನ್ನೊಬ್ಬರ ದೋಷಗಳನ್ನು ಯಾರ ಮುಂದೆ ಎತ್ತಿ ಆಡದೆ. ನಮಗಿಬ್ಬರು ಕೂಡಿರ್ತೀರ್ತಿ ಇನ್ನೊಬ್ಬರು ಹುಡುಕ್ ತೆಗೆದು ನಾವು ಮೂರನೇದವ್ರ ಸುದ್ದಿ ನೋಡ್ರಿ ಸ್ವಭಾವ ಮನುಷ್ಯನ ಸ್ವಭಾವ ಇಬ್ಬರು ಮಂದಿ ಇಬ್ಬರು ಕೂಡಿರ ಅಂದ್ರೆ ಮೂರನೇದವ್ರ ಸುದ್ದಿ ಮತ್ತು ಇಲ್ಲದವ್ರ ಸುದ್ದಿ ಅದಕ್ಕೆ ಬೇಕಪ್ಪ ನಮ್ಗೆ. ನಮ್ಮ ಸುದ್ದಿ ನಮ್ಮ ಆತ್ಮಚಿಂತನದೊಳಗೆ ತೊಡಗಮ್ಗೆ ಅವು ವೇಳೆನೇ ಸಿಗುದಿಲ್ಲ. ಇನ್ನೊಬ್ಬರು ಹೊಸ ಬರಿ ತೆಗಿಬೇಕನ್ನು ಇದು ಉದ್ಯೋಗ ಇಲ್ಲದ ಊರು ಕೆಡಿಸ್ತೆ ಅಂತಾರಲ್ಲ, ಮತ್ತೇನು ಇಲ್ಲದೇ ಇಲ್ಲ ಅವ್ಗೆ ಉದ್ಯೋಗ. ಇದನ್ನು ಕೇಳಿರ್ತೈತಿ ಇದನ್ನು ಮಾಡ್ಬೇಕನ್ನೋದು ಇರೋದಿಲ್ಲ ಅವಾಗ, ಒಲವಿಲ್ಲ ಅಲ್ಲಿ ಈ ಕಡೆ. ಹಂಗೆ ನಾನು ತೋರಿಕೆಗೆ ಇದು ಅದಲ್ಲ ನಿಜವಾಗಿ ಇದನ್ನು ತಿಳ್ಕೊಂಡವ ಇದ್ರೊಳಗೆ ಕಾಲು ಕಡಿತಾನವ, ಅನ್ಯ ಚಿಂತನೆ ಬಿಟ್ಟು ಬಿಡ್ತಾನೆ. ಅದ್ರ ಕಡೆ ಗಮನನ ಕೊಡೋದು ನಾವು ಜಗತ್ತಿನ ಕಡೆ. ಸ್ವರೂಪ ಜ್ಞಾನ ಮಾಡ್ಕೊಳ್ಳೋದೇನು ಹಗರ ಬಗರ ಕೆಲಸ ಇರುತ್ತೆ. ಸ್ವರೂಪವನ್ನು ಹೊಂದೋದು ಮಾನಸಿಕ ಶಾಸ್ತ್ರವನ್ನು ಮೀರಿ ಅದ ಏನು ಎಲ್ಲರಲ್ಲಿ ದೋಷ ಇರುವನ. ದೋಷ ಇಲ್ದವ್ರು ಯಾರ್ದಾರ? ಎಚ್ಚರಿಕೆ ಒಳಗೆ ಬಂದವ್ರು, ಎಚ್ಚರಿಕೆ ಅವಲಂಬನೆ ಮಾಡಿದವರೆಲ್ಲ ದೋಷ ಇದ್ದವ್ರು ಅದಾರ. ಅದಕ್ಕೆ ಯಾರ ಬಗ್ಗೆನೂ ಏನು ಮಾತಾಡಕ್ಕೂ ಪರರ ದುರ್ಗುಣಗಳನ್ನು ಮರೆಯುತ್ತ ಆಧರಿಪುದೇ ಚಂದ ಅಂತ. ಬೇಕಾದಂಥ ಪಾಪಿ ಅದನ್ನು ಅವನಲ್ಲಿ ಒಳ್ಳೆಯದನ್ನು ನೋಡಕ್ಕೆ ಕಲೀನಿ ಅಂತ ಇದ್ದೇ ಇರ್ತೈತೆ. ಅವನಲ್ಲಿ ಒಳ್ಳೆಯದು ಒಂದು ಗುಣ ಇದ್ದೇ ಇರ್ತೈತೆ, ಹೌದಿಲ್ಲ? ಬೇಕಾದಂಥ ದುಷ್ಟದನಪ್ಪ ಅವನಲ್ಲಿ ಒಂದು ಒಳ್ಳೆಯದೈತೆ, ಅದನ್ನು ನೋಡ. ಒಳ್ಳೆಯದನ್ನು ಆರಿಸು, ನೀನು ಕೆಟ್ಟದ್ದನ್ನು ಆರಿಸಕ್ಕೆ ಹೋಗ್ಬೇಡ. ಅಂದರೆ ನಿನ್ನ ಉದ್ಧಾರ ಆಕೈತಿ. ಎಂದೂ ಉದ್ಧಾರ ಆಗುದು. ಆ ದೋಷ ನಿನಗೂ ಬರ್ತೈತಿ. ಇನ್ನೊಬ್ಬರು ದೋಷ ನೀ ಎಣಿಸಿ ಎತ್ತಾಡಕೈತಿ ಅಂದ್ರೆ ಅದ್ರಾಗ ನೀನು ಪಾಲಕ್ಕಿ ಬೇಡಪ್ಪ, ನಾವು ಅದ್ರಾಗ ಬೇಡದು ಅವರು ಆ ಸುದ್ದಿ ತೆಗೆದು ಬೇಡ ಅಂತ ತಿಳಿದವರು ಬ್ರಾಹ್ಮಣರು ನೋಡ ಇನ್ನೊಬ್ಬರು ಗುಣದೋಷ ನೋಡಕ್ಕೆ ಹೋಗುದಿಲ್ಲ ಅವರು. ಏನು ಹಂಗೆ ಇನ್ನೊಬ್ಬರ ಮುಂದೆ ಆ ಚಾಡಿ ಹೇಳೋದು ಇಂಥವು ಮಾಡಕ್ಕೆ ಹೋಗುದು ಬ್ರಾಹ್ಮಣರು ಹೆಚ್ಚಾಗಿ. ಆ ಸಂಸ್ಕಾರನ ಹಂಗಿರ್ತೈತಿ. ನಮ್ಮ ಸಂಸ್ಕಾರನ ನಮ್ಮ ಹಂಗೈತಿ. ಇಂಥ ವಾತಾವರಣದೊಳಗೆ ಹುಟ್ಟಿಬಿಟ್ಟೇವೆ ನಾವು, ಹೌದಿಲ್ಲ? ದೋಷ ಇಲ್ದವ್ರು ಯಾರ್ದಾರ? ಎಲ್ಲರಲ್ಲಿ ದೋಷ ಇರ್ತವೆ. ರಜೋ ತಮೋ ಗುಣಗಳನ್ನು ಕಳ್ಕೊಂಡು ಸತ್ವ ಪ್ರಧಾನವಾದ ಗುಣವನ್ನು ಪಡ್ಕೊಂಡಾಗ ನಮಗೆ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನೋಡಿ. ಸತ್ವ ಪ್ರಧಾನವಾದ ಗುಣವನ್ನು ಪಡೆದಾಗ ಜ್ಞಾನ ಆಕೈತಿ. ಸತ್ವ ಸಂಜಾಯತೆ ಜ್ಞಾನಂ ಅಂತ. ಮಮಕಾರ ಏನೈತೆ ನೋಡ್ರಿ, ಇದ ನಮ್ಮನ್ನೆಲ್ಲ ಬಂಧನಕ್ಕೆ ಹಾಕೋದು. ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ ಅಂದ್ರೆ ನಾನು ನನ್ನದು ಅನ್ನೋ ಮಮಕಾರ ಏನೈತಿ ಬಿಡದು. ಅಹಮಿದಂ ಮಮ ಇದಂ, ಇದು ನಾನು ನನ್ನದು ಇದು ಅನ್ನೋ ಅಹಂಕಾರ ಮಮಕಾರ ನಮ್ದನು ಉಪಾಯ ಇದೆ. ಅದ್ರ ಎಷ್ಟು ಅಭಿಮಾನ ಅದ ನಂಬದಿದೆ, ಹೌದಿಲ್ಲ? ನಂದಿದು ನನ್ನದು ಅನ್ನೋದು ಈ ಶರೀರ ನನ್ನದು ಅನ್ನೋ ಮಮಕಾರ ಇದ್ದಿಲ್ಲ ನೀನು. ಇದು ನಾನು ನನ್ನದು ಅನ್ನೋದು ಇದು ಹೋಗ್ಬೇಕು ನೋಡಿ. ಏನು ಇದು ಅಹಂಕಾರ ಮಮಕಾರ. ನಾನು ನನ್ನದು ಅನ್ನೋದು ಕೈ ಬಿಟ್ಟಾಗ ಅವನ ಸುಖಿಯಾಗಿರು. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಅಹಂಕಾರ ಮಮಕಾರ ಯಾವ ತ್ಯಾಗ ಮಾಡಿರ್ತಾನೆ ಅವ ಮಾತ್ರ ನೆಮ್ಮದಿಯಿಂದ ಇರ್ತಾನೆ ಈ ಜಗತ್ತಿನೊಳಗೆ. ಅಹಂಕಾರ ಮಮಕಾರ ತ್ಯಾಗ ಮಾಡೋದು ಸನ್ಯಾಸ. ಏನು ಎಲ್ಲರೂ ಸನ್ಯಾಸಿಗಳಾಗಬೇಕಾಗೈತಿ. ಇದನ್ನು ತ್ಯಾಗ ಮಾಡಿ ಅದರಲ್ಲದನ್ನು ನೀ ಅಲ್ಲದನ್ನು ನೀನಂತ ತಿಳ್ಕೊಂಡು ಎಲ್ಲರೂ ತಿಳ್ಕೊಂಡು ಅಹಂಕಾರ ಮಮಕಾರದೊಳಗೆ ಬಿದ್ದು ಒಳ್ಳೆ ಆಗ್ಲಿಕ್ಕೆ ಅಲ್ಲದನ್ನು ಅಲ್ಲಂತ ತಿಳ್ಕೊಳಕ್ಕಾಗವಲ್ಲಲ್ಲ. ಅದಲ್ಲಿ ನಮ್ಮಲ್ಲಿ ಅದಕ್ಕೆ ವಿವೇಕ ಜಾಗೃತ, ಯಾವುದು ನಾನು ಯಾವುದು ನಾನಲ್ಲ ಅಂತ. ಸತ್ಸಂಗದ ಮುಖಾಂತರ ನಮ್ಮಲ್ಲಿ ಆ ವಿವೇಕ ಜಾಗೃತ ಆಕೈತಿ. ವಿರತಿಯಿಂದ ಇತರ ಸಂಪದ ಸುಖ ಮಿನ್ನುಂಟೆ ಅಂತ. ವೈರಾಗ್ಯ ಬರು ಪುರುಷೋತ್ತರೆ ನಮ್ಗೆ
ಆನಂದದ ಅನುಭವ ಆಗಬೇಕು. ಏನು ವೈರಾಗ್ಯ ಇಲ್ಲದಕ್ಕೆ ನಮಗೆ ದುಃಖ ಹೊಂದಾಗ್ತವೆ. ನಿರಂತರ ದುಃಖ ಯಾಕೆ ಹೊಂತೇವೆ ನಾವು? ಅದು ವೈರಾಗ್ಯ ಇಲ್ಲ, ವೈರಾಗ್ಯದ ಕೊರತೆ ಇದೆ. ಅದಕ್ಕೆ ವೈರಾಗ್ಯದ ನಮ್ಮಲ್ಲಿ ಜಾಗೃತ ಆಗ್ಬೇಕಾಗ್ತದೆ. ನಮ್ಮ ವಿಷಯಗಳ ಇದನ್ನೆಲ್ಲ ಕೈ ಬಿಡಬೇಕಾಗತ್ತೆ. ಇದರಿಂದ ಹಿಂದಕ್ಕೆ ಸರ್ದಾಗ ನಮಗಲ್ಲಿ ವೈರಾಗ್ಯ ದೋಷ ದರ್ಶನ ಆದಾಗ ಬರ್ತೈತಿ. ವಿಷಯ ದೋಷ ದರ್ಶನ ಆಗದ ಹೊರತು ಅದನ್ನು ಬಿಡೋಕ್ಕಾಗೋದಿಲ್ಲ ನಮಗೆ. ಏನು ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ಎದ್ರ ಬಗ್ಗೆನೂ ಮನಸ್ಸು ಹೋಗುವುದಿಲ್ಲ, ಯಾವ ವಿಷಯದ ಕಡೆಗೂ ಹೋಗುವುದಿಲ್ಲ. ಎಲ್ಲರ ಪ್ರತಿಯೊಂದರಲ್ಲಿ ದೋಷವನ್ನು ಕಾಣ್ತಾರೆ. ಏನು ಒಬ್ಬರಿಗೊಬ್ಬರು ಸಹಕಾರ ಇದ್ದಕ್ಕೆ ಹರಿಬೇಡದ ಹಂಚಕ್ತ ಬ್ಯಾರೆದ ಅಂತಮ್ಗಳು ಕೂಡಿರಕ್ಕೆ ಯಾರು ತಯಾರಿದ್ರಿ? ಆಕೈತೇನ? ಒಮ್ಮೆ ಮುಗೀತದ ಯಾಕ್ರಿ? ಒಳ್ಳೆ ಅದು ಕೊಡುವುದೇ ಇಲ್ಲ. ಒಂದು ಮನಸ್ಸು ಕೆಡ್ತೆ ಅಂದ್ರೆ ಅರಿವಿ ಹಂಚಿಕೆ ಹರಿದ್ರೆ ತ್ಯಾಪಿ ಹಚ್ಬೋದು. ಒಮ್ಮೆ ಮನಸ್ಸು ಮುರಿದ್ರೆ ತೀರ್ತು ಪುನಃ ಕೂಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಮೂಲ ಕಾರಣ ರಾಗ ಐತೆ ನೋಡ್ರಿ. ಏನು ವಿರತಿ ಇದ್ರೆ ಒಂದೇ ಇರ್ತೈತಿ. ವಿರತಿ ಒಂದೇ ರೂಪ, ರಾಗ ಅನೇಕ ರೂಪದ. ಏನು ಅದ ನಮ್ಮನ್ನೆಲ್ಲ ಭೇದ ಭಾವ ಮಾಡ್ಲಿಕ್ಕೆ ಹಚ್ಚೋದು. ಏನು ಅಜ್ಞಾನದಿಂದ ನಮ್ಮಲ್ಲಿ ಭೇದ ಅಂದಲ್ಲಿ ದುಃಖ ಶುರುವಾಗ್ತದೆ. ಭೇದದಿಂದ ನಿಶ್ಚಯವಾಗಿ ಭಯ ಉಂಟಾಗ್ತೈತಿ, ದುಃಖ ಉಂಟಾಗ್ತೈತಿ. ಏನು ಉಪವಾಸ ಅಂದರೆ ಮನಸ್ಸು ತನ್ನ ಸ್ವರೂಪದಲ್ಲಿ ಸ್ವರೂಪದ ಸಮೀಪ ಮನಸ್ಸನ್ನು ನಿಲ್ಲಿಸೋದಕ್ಕೆ ಉಪವಾಸ ಅಂತ. ಉಪಸಮೇತಿ ವಾಸ ಇತಿ ಉಪವಾಸ. ಬಂದ್ರೆ ಸಮೀಪ, ಆನಂದದ ಸಮೀಪ ಮನಸ್ಸನ್ನು ನಿಲ್ಲಿಸಿ ಅಲ್ಲಿ ನಿಲ್ಲಿಸೋದಕ್ಕೆ ಉಪವಾಸ ಅಂತ. ಯಾರು ಶರೀರ ಉಪವಾಸ ಮಾಡಿದ್ರೆ ಶರೀರ ಆರಾಮ ಇರ್ತೈತಿ, ಆರೋಗ್ಯ ಅದಕ್ಕೆ ಹಾಕೋದು ಕೈ ಬಿಡೋದು ಹಾಂ, ಅವಾಗ ಆರಾಮ ಇರ್ತೈತಿ. ಅದು ಶರೀರ ಜಠರ ಆರಾಮ ಇರ್ತೈತಿ. ಮನಸ್ಸಿನ ಉಪವಾಸ ಅಂದ್ರೆ ಮನಸ್ಸಿಗೆ ಯಾವುದೇ ಥರದ ಆಲೋಚನೆಗಳನ್ನು ಬಿಟ್ಟು ಇದ್ದಂದ್ರೆ ಆರಾಮಿನ ಸಮೀಪನೇ ಇರ್ತೈತೆ. ಅದು ಎಲ್ಲ ಆಲೋಚನೆಗಳನ್ನು ಬಿಟ್ಟರೆ ಉಪವಾಸನೇ ಇರ್ತೈತೆ. ಅದು ಏನು ಬಿಡವನ್ನೆಲ್ಲ ಯಾವುದೇ ಥರದ ಆಲೋಚನೆಗೆ ಅವಕಾಶ ಕೊಡೋದು. ಮನಸ್ಸಿನ ಉಪವಾಸ ಮಾಡಬೇಕು. ಬರೀ 12 ವಿಚಾರ ಮಾಡೋದು ಕೈ ಬಿಡ ಅಂದ್ರೆ ಮನಸ್ಸು ಉಪವಾಸ ಇರ್ತೈತೆ ಅಂತ. ಬರೇ ಅದನ್ನು ಮಾಡಿನೇ ಇದನ್ನು ಮಾಡಿನೇ ಖಾಲಿ ಮನಸ್ಸು ಇಲ್ಲದಲ್ಲಿ ಯಾಕ್ರಿ? ಖಾಲಿ ಕುಂತಿ ಅಂದ್ರೆ ಇಲ್ಲದಲ್ಲಿ ವಿಚಾರ, ಅದು ಚಲೋದಿಲ್ಲ. ಇಲ್ಲ ಕೆಟ್ಟ ವಿಚಾರನ ಮಾಡ್ತೈತೆ ಅದು ಖಾಲಿ ಮನಸ್ಸು. ಉದ್ಯೋಗದಾಗಿದ್ದ ಅಂದ್ರೆ ಏನು ಅನಿಸೋದಿಲ್ಲ, ಉದ್ಯೋಗ ಇಲ್ದ ಇತ್ತಂದ್ರೆ ಬರೀ ದುಷ್ಟ ವಿಚಾರನ ಮಾಡ್ತಾರೆ. ಲೇಜಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂದ್ರೆ. ಆಲಸಿ ಮನಸ್ಸು, ಆಲಸಿ ಮನುಷ್ಯನ ಮನಸ್ಸು ಬರೀ ಎಂಥವು ದೇವಿನ ವಿಚಾರನ ಮಾಡ್ತೈತೆ, ಕೆಟ್ಟ ವಿಚಾರನ ಮಾಡವ. ಒಳ್ಳೆಯ ವಿಚಾರ ಮಾಡೋದೇ ಇಲ್ಲ, ಅದ್ರ ಬಗ್ಗೆ ಬರೋದೇ ಇಲ್ಲ. ಏನು ಅದಕ್ಕೆ ಆಲಸ್ಯತನ ತೆಗೆದು ಹಾಕೋದು. ಆಲಸ್ಯಂ ಮನುಷ್ಯಾನಂ ಶರೀರಸ್ತು ಮಹಾರಿಪುಹು ಅಂತ ದೊಡ್ಡ ವೈರಿ ಅದ ಆಲಸ್ಯತನ. ಖಾಲಿ ಇತ್ತಂದ್ರೆ ಇಲ್ಲದಲ್ಲಿ ವಿಚಾರ, ಊರು ಚಾವರಿ ಇವೆಲ್ಲ ಎದಕ್ಕೆ ಬರೋಕ್ಕೆ ಚಲೋ. ನಿರಂತರ ಇದು ಆತ್ಮ ವಿಚಾರ ಒಳಗೆ ತುಂಬಿಕೊಂಡಿತ್ತಂದ್ರೆ ಅನ್ಯ ವಿಚಾರಕ್ಕೆ ಆಸ್ಪದನೇ ಸಿಗುವುದಿಲ್ಲ. ಯಾವಾಗಲೂ ಇದರೊಳಗೆ ತೊಡಗ್ತಾನೆ. ಏನು ಆತ್ಮ ವಿಚಾರದಾಗ ತೊಡಗಿತ್ತಂದ್ರೆ ಅನಾತ್ಮ ವಿಚಾರಕ್ಕೆ ಆಸ್ಪದನೇ ಸಿಗುವುದಿಲ್ಲಲ್ಲ. ಯಾವಾಗಲೂ ಇದರೊಳಗೆ ತೊಡಗಾಕತ್ತಂದ್ರೆ ಅದಕ್ಕೆ ಎಡೆಬಿಡದೆ ಆತ್ಮಚಿಂತನದ ಅಭ್ಯಾಸದಾಗ ತೊಡಗುವಂತ. ಅನ್ಯ ವಿಚಾರಕ್ಕೆ ಆಸ್ಪದ ಕೊಡದಂಗೆ ಆಕೈತಿ. ಅದು ಬಂದಾತಂದ್ರೆ ಅನಾತ್ಮ ವಿಚಾರ ಹೊಕ್ಕ ಬಿಡ್ತೈತಿ. ಅದು ಚಲೋ ಆಕೈತಿ, ಅದರ ಹಾವಳಿ ಹಚ್ಚಕೈತಿ. ಅದಕ್ಕೆ ಎಡೆಬಿಡದೆ ಆತ್ಮಚಿಂತನದ ಅಭ್ಯಾಸ ನಡಿಬೇಕು ನೋಡ್ರಿ. ಅಂದ್ರೆ ನಮಗೆ ಅದರ ಲಾಭ ಆಕೈತಿ. ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಭಾಳ ಹೀನ ಸ್ಥಿತಿ ಬರ್ತದೆ. ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೆದ ಹೀನ ಸ್ಥಿತಿಗೆ ಕಾರಣೀಭೂತ ಆಕ್ಕಿ. ಏನು ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತಾವೆ.
ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಯಾರ ಕಡೆ ಅದ್ರ ಕಡೆ ಲಕ್ಷ್ಯ ಐತಿ? ನಮ್ಮ ಬಗ್ಗೆ ವಿಚಾರ ಮಾಡೋದು, ನಮ್ಮ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಮಾಡ್ಕೊಂತ ಇರು. ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣ ಅಂದ್ರೆ ನಮ್ಮ ಬಗ್ಗೆ ಕೇಳೋದು. ನಾವೆಲ್ಲದ್ರ ಬಗ್ಗೆ ಜಗತ್ತಿನ ಬಗ್ಗೆ ಕೇಳ್ಕೊಂಡು ಸಾಕಷ್ಟು ಎಷ್ಟು ಜನ್ಮಗಳು ಕಳೆದೇವೆ ಈಗ. ಅದರಿಂದ ಏನೂ ಲಾಭ ಇಲ್ಲ. ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗಿದ್ರೆ ನಮ್ಮ ಬಗ್ಗೆ ವಿಚಾರ ಮಾಡಬೇಕಾಗೈತಿ. ಯಾರು ಹೇಳವ್ರು ನಮ್ಮ ಬಗ್ಗೆ, ನಮ್ಮ ಇರುವಿನ ಬಗ್ಗೆ? ಆದ ಶನೆತನ. ನಿನ್ನ ಬಗ್ಗೆ ನೀಗೆ ತಿಳ್ಕೊಳ್ಳೋದು ಶನೆತನ. ಜಗತ್ತಿನ ಬಗ್ಗೆ ಬೇಕಾದಷ್ಟು ನೀ ಶನೆತನ ಪಡೆದೇನಂದ್ರೆ ಎಲ್ಲ ವ್ಯರ್ಥ. ಮಹಿಯೊಳಗೆ ಹೋದನೆಲ್ಲವನ್ನು ಅರಿದೊಡದ್ರಿಂದ ನೀ ಎಲ್ಲದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಏನವು? ಏನು ಮಾಡೋದು? ನೀನು ಶನೆತನ ಎಲ್ಲ ಅದು ಉಪಯೋಗ ಇಲ್ಲ. ಅದು ಉಪಯೋಗ ಬರೋದು ನೀನು ಇದಕ್ಕಾಗಿ ಏನು ಪ್ರಯತ್ನ ಮಾಡ್ತೀಯಲ್ಲ, ಆತ್ಮಚಿಂತನೆ ಮಾಡಲಿಕ್ಕೆ, ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ. ಇದು ಲಾಭದ ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂದ್ರೆ. ಓದಿದ್ರೆ ಓದಬೇಕು ಆತ್ಮವಿದ್ಯೆ ಅಂತ. ಅನಾತ್ಮವಿದ್ಯೆಯೊಳಗೆ ಕಾಲು ಕಳೆ ಹಾಕೋದು ಏನು ಮಾಡೋ? ಶನೆ ತೋರು ಎಡುಗೋಲ್ಲ. ಅವು ಕಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗಬಲ್ಲವೆ ಅಂತ. ವ್ಯರ್ಥವೆಲ್ಲ. ನಾವು ಅದಕ್ಕೆ ಹೆಣ್ಣು ಗಂಡು ಅದ ಸಾಲಿ ಕಲ್ತ್ರೆ ಶಾನೆ ಆರಕ್ಕೆ. ಸಾಲಿ ಕಲ್ತದ್ದು ದಡ್ಡ. ನಿನ್ನ ನೀ ಕಲಿ ಅಂದ್ರೆ ಶಾನೆ ಹಾಕಿ. ನಿನ್ನ ನೀ ಕಲಿಯೋ ಪ್ರಯತ್ನದಾಗ ತೊಡಗೇನು? ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಎಡೆಬಿಡದೆ ಅಭ್ಯಾಸದಾಗ ತೊಡಗಬೇಕು. ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು. ಎಚ್ಚರಾದ ಕೂಡಲೇ ನಾನು ಯಾರು, ನನ್ನ ಸ್ವರೂಪ ಏನು? ಇವೆಲ್ಲ ಇವು ನಾನು ನಾನು ಅಂತ ತಿಳ್ಕೊಳೋದು ಎಲ್ಲಿಂದ ಬಂದಾವ? ಇವು ಎಷ್ಟೊತ್ತಿನ ಮಠ ಇವು ಇರ್ತಾವ? ಇದು ನಾನು ಅಂತ ತಿಳ್ಕೊಳೋದು ಎಲ್ಲಿ ಮಠ ಇರ್ತೈತಿ? ಅಲ್ಪವಾದದ್ದನ್ನು ನಾನು ಅಂತ ತಿಳ್ಕೊಂಡಿಯಲ್ಲೋ, ಮಹಾನ್ ಇದ್ದದ್ದು ಶ್ರೇಷ್ಠವಾದದ್ದು ನಾನು ಅಂತ ತಿಳ್ಕೊಳ್ಳೋದು ಬಿಟ್ಟು ಈ ಕನಿಷ್ಠವಾದದ್ದನ್ನು ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲೋ. ದೇಹಾದಿಗಳು, ಇಂದ್ರಿಯಗಳು, ಮನಸ್ಸು ನಾನು, ಇವ್ಯಾವು ನಾನಲ್ಲ. ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಪ್ರಾಣ ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ನಾನಲ್ಲ. ಇವು ನಡಬರ್ಕ ಬಂದವು. ಸಂಕುಚ ದೃಷ್ಟಿ ಬಂತಿದೆ, ಇದು ನಾನು ಅಂತ ತಿಳ್ಕೊಂಡು. ಇದು ನಾನಲ್ಲ ಅಂತ ತಿಳಿದು ಕೈ ಬಿಟ್ಟಂದ್ರೆ ನಿನಗೆ ವೃತ್ತಿ ವ್ಯಾಪಕ ಆಗ್ಬಿಡ್ತು. ವೃತ್ತಿ ಎಷ್ಟು ವ್ಯಾಪಕ ಆಕೈತಿ ಅಷ್ಟು ನಮಗೆ ಸಮಾಧಾನ ಶಾಂತಿ ಸಿಗ್ತದೆ. ಬ್ರಹ್ಮಜ್ಞಾನ ನಮಗಾಗಬೇಕಾದ್ರೆ ಬ್ರಹ್ಮ ಎಷ್ಟು ವ್ಯಾಪಕದ ಹಂಗೆ ವೃತ್ತಿ ನಮ್ಮದು ವ್ಯಾಪಕ ಆದಾಗ ಬ್ರಹ್ಮದ ತಿಳುವಳಿಕೆ ಆಕೈತಿ. ಏನು ಆಗ್ಬೇಕಲ್ಲ? ಸಂಕುಚ ದೃಷ್ಟಿ ಎಲ್ಲ ಹೋಗ್ಬೇಕು. ನಾವು ಸಂಕುಚಿತ ದೃಷ್ಟಿ ಒಳಗದೆ ಇದ ನಾನು ನನ್ನದು ಅಂತ ಎಂಥದನ್ನ ಸಂಕುಚಿತ ಪರಿಚ್ಛಿನ್ನ ತಗೊಳುತ್ತೆ. ಒಂದು ಅವಸ್ಥೆ ಒಳಗೆ ಇದ್ದದ್ದು ನಾನು ಅಂತೀವಿ. ಎಲ್ಲ ಅವಸ್ಥೆ ಒಳಗೆ ಇದ್ದದ್ದು ಯಾವುದೈತಿ ಅದ ನೀನು. ಅಖಿಲಾವಸ್ಥೆಯೊಳಿರುತ್ತಿರ್ಪೆ ನಾನು, ಒಂದು ಅವಸ್ಥೆಯೊಳಿರುತ್ತಿರ್ಪೆ ನೀನು. ಶರೀರಕ್ಕಂದಾರ ಎಲೆ ಶರೀರವೇ ನೀನಾರು ನಾನಾರು, ನಿನ್ನ ಗೆಳೆತನ ಬ್ಯಾಡಿನ ಇದ ನಾನು ಅಂತ ಅಜ್ಞಾನದೊಳಗೆ ನಾನು ಅಂತ ತಿಳ್ಕೊಂಡು ನೀನು ಅಲ್ಲ, ನೀನ ಬೇರೆ ನಾನ ಬೇರೆ ಅಂತ ಒಂದು ಅವಸ್ಥೆ ಒಳಗದೀನಿ. ವಿಕಾರ ಅಕ್ಕೀನಿ, ನಾ ವಿಕಾರ ಆಗೋದಿಲ್ಲ. ಬ್ಯಾನಿ ತ್ವಾಟನಿ, ಒಂದಿಲ್ಲ ಒಂದು ಬ್ಯಾನಿ ಐತಿ ನಿನ್ನಲ್ಲಿ. ನಾನು ಆರಾಮ, ನಾನು ಹೌದಿಲ್ಲ? ಈ ಶರೀರ ಭಾವ ಬಿಟ್ಟಾಗ ಆರಾಮಿನ ನಿನ್ನ ಭಾವದಾಗಿದ್ದಾಗ ನೀ ಆರಾಮ. ಶರೀರ ಭಾವ ಬಂದ ಕೂಡಲೇ ಬ್ಯಾನಿ ಚಾಲುವಾಯ್ತು. ಒಂದಿಲ್ಲ ಒಂದು ಬ್ಯಾನಿ ಇರುವುದನ್ನ ಅದ. ಕಡಿತನಕನೂ ಬ್ಯಾನಿ ರೀ, ಹುಟ್ಟಿದಾಗಿಂದ ಬ್ಯಾನಿ, ಕಡಿತನಕನೂ ಬ್ಯಾನಿ. ಬ್ಯಾನಿ ಮೂಳ ಅಂದಾರ, ಬ್ಯಾನಿ ತ್ವಾಟ. ನೀ ಇದನ್ನ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಬ್ಯಾನಿ ಇಲ್ಲ ಐತಿ ನೋಡ್ಕೊ. ಏನಾರ ಹೇಳ್ಬೇಕಾದ್ರು ಈ ಶರೀರದ ಹೇಳ್ತೀನಿ ಈ ಬ್ಯಾನಿ. ನಿಂದೇನಾರ ನಿನಗೇನಾರ ಆಗೈತೆನಾ ಅಂತ ಹೇಳಿ. ನಿನಗೆ ಯಾವ ಬ್ಯಾನಿನೂ ಆಗಿಲ್ಲ, ಆಗೋದೂ ಇಲ್ಲ ನಿನಗೆ. ನನಗೆ ಆಗೈತೆ ಅಂತ ಶರೀರದನ್ನು ಎಲ್ಲ ನನಗೆ ಆಗೈತಿ ಯಪ್ಪ, ಇದು ಇದು ಅಂತ ಗಟ್ಟಿ ತಿಳುವಳಿಕೆ ಮಾಡ್ಕೊ. ಇದು ನೀನಲ್ಲ. ಇದನ್ನು ವಿಚಾರ ಮಾಡಿ ನೋಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ. ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನು ತಿಳ್ಕೊಳಿಕ್ ಬರ್ತೈತಿ. ಇದು ದೇಹ ನಾನಲ್ಲ ಅನ್ನೋ ತಿಳುವಳಿಕೆ. ಅವಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನಾವು ಇದ ದೇಹಭಾವ ಗಟ್ಟಿಯಾಗುವುದನ್ನ ಮಾಡಾಕತ್ತೇವೆ ನಾವು. ಅಧ್ಯಾಸದೊಳಗಿನ ವ್ಯವಹಾರ ಗಟ್ಟಿಯಾಗುವ ವ್ಯವಹಾರನ ಮಾಡ್ಕೊತ ಕುಂಡಿರ್ತೀವಿ. ಇದ್ರ ಸಂಬಂಧ ತಪ್ಪಿಸ್ಕೊಳ್ಳುವಂಗ ಇದ ವಿಚಾರದೊಳಗೆ ಕಾಲು ಕಳಿಲಿಕ್ಕತ್ತೇನು? ಋಷಿಮುನಿಗಳು ಏನು ಮಾಡಿದ್ರು? ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು.
ಈ ನಾವಲ್ಲದ್ರೆ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡಾಗ ನಮಗೆ ಮುಕ್ತಿ. ಏನು ಸಂಬಂಧ ಇಟ್ಕೊಂಡು ಜೀವಭಾವದಾಗ ಒದ್ದಾಡ್ತಿದ್ವಿ. ಸಂಬಂಧ ಅಲ್ಲದ ಸಂಬಂಧ ಇಟ್ಕೊಂಡದಕ್ಕೆ ಜೀವ ಅಂತಾರೆ. ಸಂಬಂಧ ತಪ್ಪಿಸ್ಕೊಂಡಾಗ ಜೀವಭಾವ ನಾಶ ಆಯ್ತು. ಅನಾತ್ಮ ಸಂಬಂಧ ನಾವಲ್ಲದ್ರೆ ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ತಾನೇ ತಾನಾಗಿ ಉಳಿತಾನ. ಎಲ್ಲ ಉಪಾಧಿಗಳ ಸಂಘ ಕೈ ಬಿಡೋದು. ಅದನ್ನು ಅವಲಂಬನೆ ಮಾಡೋಂಗಿಲ್ಲ ನೋಡಿ. ಹಿಡುಗುದೆಲ್ಲ ಇದು ಕಾಲಾಂತರದಲ್ಲಿ ನಾಶ ಆಗಿ ಹೋಗ್ತೈತಿ. ಇದೆಲ್ಲ ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ. ಎಂದೂ ನಾಶ ಆಗಲಿ ಇದ್ದಂತ ಅವಿನಾಶಿ ಆದಂಥ ವಸ್ತುನ ನೀನದಿ, ಎಂದೂ ನಾಶ ಆಗಲಿದ್ದ. ಅದಕ್ಕೆ ದೇವರು ಅಂತಾರೆ. ಅದ ನೀನಿದ್ದೀಯೋ ಅಂತ. ಕೆಡಲಾರ್ದಂಥ ವಸ್ತು ಯಾವುದೈತಿ ಅದಕ್ಕೆ ದೇವರು ಅಂತಾರೆ. ಅದ ನೀನದಿ, ಕೆಡಲಾರ್ದ ವಸ್ತು ನೀನಾದೀವ. ನಿನ್ನ ಬಿಟ್ಟ ಉಳಿಕಿದು ಎಲ್ಲ ಕೆಟ್ಟು ಹೋಗುವ. ನಿನ್ನಿಂದ ಅರಿವಿಸಿಗಳು ಯಾವ್ಯಾವುದನೋ ಅವೆಲ್ಲ ಕೆಟ್ಟು ಹೋಕ್ಕವು. ನೀ ಕಲ್ಪಿಸ್ಕೊಂಡೆ ದೇವರು ದಿಂಡ್ರು ಅವು ಹೊಕ್ಕವು. ಎಚ್ಚರಿಕೆ ಒಳಗೆ ಅಷ್ಟ ಕಲ್ಪಿಸ್ಕೊಂಡೆ ಅವನ್ನ. ಅವು ಒಂದೊಂದು ಗುಂಪಿಣ್ಯಾವ. ಅದು ನೀನು ಮತ್ತೊಂದು ಗುಂಪಿಣ್ಯಾವಾಗ ಅವಿಲ್ಲ. ದೇವಿ ಅದಳ, ದುರ್ಗ ಅದಳ, ಗಣಪತಿ ಐತೆ, ದ್ಯಾಮವ್ವ, ದುರ್ಗವ್ವ, ಇರ್ಭದ್ರದಾಳ ಅಂತೀನಿ ಹಿಂದೂಗಳು ಮುರ್ಗ. ಅವು ಒಂದು ನಮೂನಿಗೂ ಒಂದೊಂದು ಜಾತಿಗೆ ಕಲ್ಪಿಸ್ಕೊಂಡ್ಬಿಟ್ಟು ಎಲ್ಲ ಎಚ್ಚರಿಕೆ ಒಳಗೆ. ಎಚ್ಚರಿಕೆ ಸಂಬಂಧ ತಪ್ಪಿದ್ವಾಗ ಎಲ್ಲ ಅಡಿಗೆ ಹೋಯ್ತು. ಆದ್ರೆ ನೀ ಅಡಗುದಿಲ್ಲ. ಹೆಚ್ಚಿದಾಗ ಇದ್ದೆ ಸತ್ತಿದ್ದೇನ ಇದ್ದು ಅದು ಇದ್ದೇನ್ರಿ ಅಂದ್ರೆ ಹೆಂಗಿದ್ದೆ ಅಂದ್ರೆ ಆರಾಮಿದ್ದೆ ಅಂತ. ನೀನಾಗಿದ್ದಾಗ ಆರಾಮಿದ್ದೆ. ಇದನ್ನ ಅವಲಂಬನ ಮಾಡಿ ಆರಾಮ ಕಳ್ಕೊತೀನಿ ನೋಡಿ. ಅದಕ್ಕೆ ಯಾವಾಗಲೂ ಅಭ್ಯಾಸದಾಗಿರ ಕಲಿಬೇಕು. ನೀನು ಯಾರು, ನೀನಲ್ಲದ್ದು ಯಾವುದು ಅಂತ ತಿಳಿದು ನಿನ್ನ ಭಾವದೊಳಗೆ ನೀರ ಕಲಿಯೋದು. ಇದ್ದಾಗ ಹೆಂಗೆ ಎಲ್ಲ ಸಂಬಂಧ ತಪ್ಪಿಸ್ಕೊಂಡಿದ್ದೆ ಹಂಗೆ ಎಚ್ಚರಿಕೆ ಒಳಗೆ ಇದರ ಸಂಬಂಧ ತಪ್ಪಿಸ್ಕೊಂಡಿರ ಕಲಿ. ಇದೇ ಸಾಧನ ಮಾಡಬೇಕಾಗಿತ್ತು ಮನುಷ್ಯನ ಜನ್ಮಕ್ಕೆ ಬಂದಾಗ. ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಇದೇ ಅಭ್ಯಾಸ. ಈ ಸತತ ಈ ಅಭ್ಯಾಸ ಆಧ್ಯಾತ್ಮಿಕ ಸಾಧನೆ. ಅವನ ನಿಜವಾದ ಸಾಧಕ. ಆತ್ಮಭಾವನೆಯನ್ನು ಗಟ್ಟಿಗೊಳಿಸೋನು. ಯಾವಾಗಲೂ ಇದ್ದ ವಸ್ತುನು ಅದೇ ಆತ್ಮ. ಇದು ತೋರೆಡುವುದು ಯಾವುದೂ ನಾನಲ್ಲ. ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲ. ಎಚ್ಚರಿಕೆ ಆದ ಕನಸಿನಾಗಿಲ್ಲ, ಕನಸಿನಾದ ಎಚ್ಚರಿಕೆ ಒಳಗಿಲ್ಲ. ಎರಡೂ ಅವಸ್ಥೆಯನ್ನು ನಿದ್ಯಾಗೂ ಇಲ್ಲ. ನಿದ್ಯಾಗಲ್ಲಿ ಮಬ್ಬು ಐತಿ. ಅದು ಮಬ್ಬಿನ ಇದು ತಾಮಸಿ ಗುಣ. ಅದನ್ನು ಮೀರೈತಿ ನನ್ನ ಇರುವಂತ. ಮೂರು ಅವಸ್ಥೆಗಳನ್ನು ನೀ ಅರಿತಿ. ಅದಕ್ಕೆಲ್ಲ ಸಾಕ್ಷಿಯಾಗಿದೆ ಅನ್ನೋದನ್ನು ಅನುಭವದಿಂದ ನೋಡು. ಮೂರು ಅವಸ್ಥೆಗಳನ್ನು ಅರಿಯುತ್ತಾ ಮೂರು ಅವಸ್ಥೆಗಳ ಯಾವ ವಿಕಾರವನ್ನು ಹೊಂದದೆ ಅದಕ್ಕೆಲ್ಲ ಸಾಕ್ಷಿಯಾಗಿದ್ದ ನೀನು, ನೀನು, ಆನಂದ ಸ್ವರೂಪ ನೀನು. ಅದಕ್ಕೆ ಇರು ಆನಂದಕ್ಕೆ ದೇವರು ಅಂತಂದರು. ದೇವರು ಅಂದ್ರೆ ಒಂದು ವ್ಯಕ್ತಿ ಅಂತ ಕಲ್ಪಿಸ್ಕೊಂಡು ಕೂತೇವೆ ನಾವು ಸಾಮಾನ್ಯವಾಗಿ. ಒಂದು ಬೇರೆ ಎಲ್ಲೋ ಐತಿ, ಮ್ಯಾಗ ಐತಿ, ದೇವರ ದಿಕ್ಕಿಲ್ಲ. ಅದಕ್ಕೆ ದಿಕ್ಕೇಡಿ ಅಂತಾರಲ್ಲ, ದಿಕ್ಕೇಡಿ ಅಂದ್ರೆ ದೇವರಿಗೆ ಅಂದದ್ದು. ದಿಕ್ಕೇಡಿ, ಆಕಾರಗೇಡಿ, ನಿರಾಕಾರ ವಸ್ತು ಅದು. ಹೌದಿಲ್ಲ. ನಿರ್ವಾಣಿ ಅಂದ್ರೆ ಮಾನ್ಗೇಡಿ ಅಂತಾರೆ, ಅಳತಿಲ್ಲದ್ದು. ಮಾನ್ ಅಂದ್ರೆ ಅಳತಿ. ಅದ ದೇವರನ್ನ ಲಕ್ಷಿಸಿ ಹೇಳಿದ್ದದು. ನಾವು ಅದನ್ನು ಅಪಾರ್ಥ ಮಾಡ್ಕೊಂಡು ಕುಂತೇವೆ. ಆಕಾರಗೇಡಿ ಅಂದ್ರೆ ಸಿಟ್ಟು ಬರ್ತೈತೆ ನನಗೆ. ಆಕಾರಗೇಡಿ, ಖಬರ್ಗೇಡಿ, ಮಾನ್ಗೇಡಿ ಅಂದ್ರೆ ಸಿಟ್ಟು ಬರ್ತೈತೆ ನಮ್ಗೆ. ಅವೆಲ್ಲ ನಮ್ಮ ಇರುವನ್ನು ಲಕ್ಷಿಸಿ ನೆನಪಿಗೆ ತಂದು ಕೊಡುವಂಥವು. ಯಾವಾಗಲೂ ಅದನ್ನು ನಿರಾಕಾರ ವಸ್ತು ಅದ ದೇವರು ಅಂದ್ರೆ. ಅದಕ್ಕೆ ಯಾವ ಆಕಾರನೂ ಇಲ್ಲ. ಆಕಾರ ಬಂದದ, ಆಕಾರ ಐತೆ ಅಂದ್ರೆ ಅದು ವಿಕಾರಕ್ಕೈತೆ, ನಾಶ ಆಕೈತೆ. ಅದು ದೇವರಲ್ಲ. ನಿನಗೆ ತೋರುವುದೆಲ್ಲ ಆಕಾರ ಇದ್ದದ ತೋರ್ತತಿಲ್ಲ, ಅದಲ್ಲ. ಆ ದೇವರಿಗೆ ಆ ಆಕಾರನೂ ಇಲ್ಲ. ದೇವರು ಅಲ್ಲವು. ಈ ರೂಪದಿಂದ ತೋರ್ತತಿ, ದೇವರಲ್ಲವು. ಪಿಸಾಚಿ ಬೇಕಾದ ರೂಪ ತಾಳ್ತಾವು. ದೇವತೆಗಳು ತೋರ್ತಾವ, ಪಿಸಾಚಿಗಳು ತೋರ್ತಾವ. ಅಲ್ಲ, ದೇವರು ನಿಜವಾದ ದೇವರು ಅದು ತೋರುವುದಿಲ್ಲ, ಪ್ರತ್ಯಕ್ಷ ಆಗುವುದಲ್ಲ ಅದು. ಹಿಂಗೆ ಗಟ್ಟಿ ತಿಳ್ಕೊ. ದೇವಿ ಪ್ರತ್ಯಕ್ಷ ಆದ್ಲು, ದೇವರು ಪ್ರತ್ಯಕ್ಷ ಆದನನ್ನು ಎಲ್ಲ ಇದು ಹುಚ್ಚು ತಲೆಯನ್ನು ಹೋಗಿ ತೆಗೆದೋಗ್ಯದು. ಜೀವಿಗಳ ತಲೆಯಾಗ ಅದನ್ನು ತುಂಬಿಬಿಟ್ಟೇವು ನಾವು. ದೇವರು ಪ್ರತ್ಯಕ್ಷ ಕಣಪ್ಪ. ದೇವಿ ಬೆಟ್ಟೆಕ್ಕಳವು. ದೇವಿ ಪುರಾಣ ಪಾರಾಯಣ ಮಾಡೋದ್ರಿಂದ ದೇವಿ ಪ್ರತ್ಯಕ್ಷ ಕಳ. ಗುಂಡಾನಟ್ಯ ಒಬ್ಬವು ದೇವಿ ಉಪಾಸನ ಮಾಡಿ ಮಾಸ್ತರ್ ಅವು ಗಂಟ್ಲ ಹರ್ಕೊಂಡಿದ್ದವು.
ಚುಚ್ಚಿ ಪ್ರತ್ಯಕ್ಷ ಆಗ್ಲಿಕ್ಕೆ ಕುತ್ತಿಗೆ ಕೊಕ್ಕೋತೇನೆ ಅಂತೇಳಿ ಏನು ಇಂಥವೆಲ್ಲ ಅದಾವು ಹುಚ್ಚರು ಸಂತೆ ಎಲ್ಲ ಮಾಡಿ ದೇವಿ ಉಪಾಸನೆ ಮಾಡು ಹುಚ್ಚು ಐತಿ ಇನ್ನು ಇವು ದೊಡ್ಡ ದೊಡ್ಡ ಇವು ಅದಾವು ಸ್ವಾಮಿಗಳ ದೇವಿ ಉಪಾಸನೆ ಮಾಡ್ತಾವಲ್ಲ ಅದನ್ನು ಮಾಡುವ ಅದಾವ ಬರೀ ಅದ ಆ ಹುಚ್ಚು ಹೋಗ್ಬೇಕದು ಇದನ್ನು ನಿಜವಾದದ್ದನ್ನು ಹೇಳಿದ್ರು ಒಬ್ಬರಿಗೂ ತಿಳಿದಿಲ್ಲ ಅಲ್ಲಿ ಕುಡ್ಡಿ ಅದ ಕುಡ್ಡಿ ಉಪಾಸನೆ ಮಾಡಿದ್ರೆ ನೀವು ಕುಡ್ರು ಹಾಕಿರಿ ಹಾಂ ಕುಡ್ಡಿ 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 ಬಂದಳು ಕುಣ್ಕೊಂತ ಹಾದಿನ ಮಂದಿ ತುಳ್ಕೊಂತ ಅಂತ ಹೌದಿಲ್ಲ ಕುಡ್ಡಿ ಏನು ಕೊಡ್ತಾವ ನಿನಗೆ ನೀನು ಕಲ್ಪನಾ ತೋರೋದು ಕುಡ್ಡಿ ಅದ ದೇವಿ ಅಂತ ಕಲ್ಪನಾ ಮಾಡ್ತೀನಿ ವಿಚಾರಕ್ಕೆ ಇದ್ರಾಗ ಎಲ್ಲಿದಾವ ನಿನ್ನ ದೇವರು ಅಜ್ಞಾನದೊಳಗೆ ತೋರುವೆಲ್ಲವು ಕತ್ತಲೆ ಒಳಗಿನ ದೇವರು ದಿನರು ಎಲ್ಲ ಜಗತ್ತಿನ ಎಷ್ಟು ದೇವರು ದಿನರು ಅವೆಲ್ಲ ಅಜ್ಞಾನದೊಳಗಿನ ನೋಡು ಬಾ ಅದರಿಂದ ಬೆಳಕಿಗೆ ಬಾ ವಿಚಾರದ ಬೆಳಕಿಗೆ ಬಂದಾಗ ಇವಕ್ಕೆಳ್ಳಷ್ಟು ನಿನಗೆ ಮಹತ್ವ ಇಲ್ಲ ಅನ್ನೋದು ಹೊಳಿತೈತಿ ಅವ ನಿನ್ನ ಇದನ್ನು ನೋಡಿ ಅವ ನಿನಗೆ ಶರಣ ಹೊಡಿತಾವ ಮತ್ತು ಎಲ್ಲ ದೇವರು ನಿನಗೆ ನಡ್ಕೋತಾವು ಈ ವಿಚಾರ ನಿನ್ನಲ್ಲಿ ಜಾಗೃತ ಆತಂದ್ರೆ ಅದನ್ನು ಮಾಡ್ಕೋರು ಎಷ್ಟು ಹೆದರಿ ಅಲ್ಲೋ ದೇವ್ರಿಗೆ ಹೋಗಿ ಹೋಗಿ ಕಲ್ಪನಾದಾಗ ತೋರು ಕತ್ತಲ್ದಾನ ದೇವ್ರಿಗೆ ಕೈ ಮುಖಂತ ಅಡ್ಡಾಣ ಏನು ತಿಳಿಬೇಕಿವೆಲ್ಲ ಅಜ್ಞಾನದೊಳಗಿನ ಅದು ಒಂದು ಗುಂಪಿನ ಕಲ್ಪನಾ ಒಂದು ಸೀಮಿತ ಒಂದು ಏಷ್ಯಾ ಖಂಡದಾಗ ಅದಾವ ನಿನಗೆ ಹರಿಹರ ಬ್ರಹ್ಮಾದಿಗಳಂತ ಕಲ್ಪಿಸ್ಕೊಂಡು ಮತ್ತೊಂದು ಖಂಡದೊಳಗಿಲ್ಲ ಅವು ಸಂಬಂಧ ಇಲ್ಲವು ಇಲ್ಲೇ ಇಲ್ಲ ಮುಸಲ್ಮಾನರಿಗಿಲ್ಲ ಕ್ರಿಶ್ಚಿಯನ್ರಿಗಿಲ್ಲ ಇದ್ರೆ ಎಲ್ಲರಿಗೂ ಗೊತ್ತಿರ್ಬೇಕು ಅದು ಎಲ್ಲರಿಗೂ ಬೇಕಾದದ್ದು ಇರಬೇಕು ಎಲ್ಲರಿಗೂ ಗೊತ್ತಿದ್ದಕ್ಕೆ ದೇವ್ರು ಅಂತಾರೆ ನೀ ಇಟ್ಕೊಂಡ್ರೆ ದೇವ್ರು ಎಷ್ಟು ಮಂದಿಗೆ ಬೇಕಾಗಿತ್ತಪ್ಪ ಅದು ಅದು ಬೇಕಾದದ್ದು ಏನು ಬೇಡಾದದ್ದು ಅದು ಅದಾದ್ರೆ ಯಾಕ್ರಿ ಅದನ್ನು ಬಿಟ್ಟು ಈ ವಿಷಯ ವಸ್ತುಗಳಿಗೆ ಹಾಕ್ಬೇಕಿ ಯಾಕ್ರಿ ಹಿಂದಿಗೆ ಗಂಡಗ ಯಾಕೆ ಗಂಟು ಬೀಳ್ತೀಯ ಯಾಕ್ರಿ ಅವ ಸುಖರೂಪ ಆಗಿದ್ರೆ ಅವ ದೇವ್ರ ಮ್ಯಾಗ ಭಕ್ತಿ ಇದ್ದಿದ್ರೆ ಇದ್ರ ಕಡೆ ಯಾಕೋ ನಿನ್ನ ಮನಸ್ಸು ಸುಳ ನಿಲ್ಲದ್ದ ಕಲ್ಪಿಸ್ಕೊಂಡು ಕುಂತಾನ ಅದ್ರಾಗ ವೇಳೆ ಕಳೀತಾನ ಸುಮ್ಮನೆ ವೇಳೆ ಕಳಿಸತ್ತು ಹೋಗ್ತೈತಿ ಆ ಗುಡಿಗೆ ನಡ್ಕೊಂಡು ಈ ದೇವ್ರು ನಡ್ಕೊಂಡೆ ಅಂತ ಅವೆಲ್ಲ ದಾರಿ ತಪ್ಪಿಸೋಲ್ಲ ಇದು ಹೇಳಿದ್ರೆ ತಿಳಿದಿಲ್ಲ ನಿಮ್ಗೆ ಎಲ್ಲೋ ಒಬ್ಬ ಇದನ್ನು ವಿಚಾರ ಮಾಡವ ಕೋಟಿ ಜನಗಳಲ್ಲಿ ಒಬ್ಬ ವಿಚಾರ ಮಾಡಿ ಇದರಿಂದ ಬಿಡುಗಡೆ ಆಗ್ಬೇಕಪ್ಪ ಬ್ಯಾಡಿನ ದಾರಿ ಏನೋ ಹೊಳೆದ್ರೆ ಹೊಳಿಬೇಕು ನಿನಗೆ ಇಲ್ಲ ಅಂದ್ರೆ ಭಾಳ ಜನ ಅದ ಕುಡ್ಯಾರ್ರಿ ಇದು ಹೆಂಗೆ ಸುಳ್ಳು ಅನ್ನೋದ್ರಿ ಅಂತ ನಾವು ಇದರಾಗ ಬಿದ್ದು ಸತ್ತೋಕ್ಕಿ ಕೆಲಸ ಇಲ್ಲ ಭಕ್ತಿ ಅಂದ್ರೆ ಎದಕ್ಕಂತಾರೆ ಕೆಡಲಾರದಂಥ ವಸ್ತುವಿನ ಮ್ಯಾಗ ಪ್ರೀತಿ ಇಡೋದಕ್ಕಂತಾರೆ ಕೆಡಲಾರದಂಥ ವಸ್ತುವನ್ನ ನೀನದಿ ಅದ ನಿನ್ನ ಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೀಯತೆ ಅಂತ ಶಂಕರಾಚಾರ್ಯರು ಸ್ಪಷ್ಟ ಹೇಳ್ಯಾರ ಅವರು ಸ್ವಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೇಯತೆ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದಂಥದ್ದು ಎಂದೂ ನಾಶ ಆಗಲಿ ಇದ್ದಂಥದ್ದು ಯಾವುದೈತಿ ಅರಿವಿನ ನೆನಪು ಮಾಡ್ಕೊಂತ ಇರೋದಕ್ಕೆ ಭಕ್ತಿ ಅಂತ ಈ ಅರಿವಿಸ್ಕೊಳ್ಳೋದು ಯಾವುದೋ ವಿಷಯಗಳು ಅದಾವಲ್ಲ ಅವ ವಿಷಯವು ನಮ್ಮಿಂದ ಅರಿವಿಸ್ಕೊಳ್ಳೋದು ಎಲ್ಲ ವಿಷಯವು ನೀ ತಿಳಿಯವ ಅರಿವು ನೀನು ನಿನ್ನ ನೆನಪಿನಾಗ ನೀ ಇರುವುದು ಭಕ್ತಿ ಅನ್ಯದರ ನೆನಪು ಮಾಡೋದು ಭಕ್ತಿ ಅಲ್ಲ ಅನ್ಯವಾಗಿ ಐತಿ ಅಂತ ಕಲ್ಪಿಸ್ಕೊಂಡು ಅದನ್ನು ನೆನಪು ಮಾಡ್ಕೊತ ಕುಂತಿ ದೇವರನ್ನ ಕಲ್ಪಿಸ್ಲಿಕ್ಕೆ ಬರೋದಿಲ್ಲ ಅದನ್ನು ಕಲ್ಪನೆಗೆ ಬಂದದ್ದು ಯಾವ ದೇವರಲ್ಲ ನೀ ಏನು ಕಲ್ಪಿಸ್ಕೊಂಡಿಯಲ್ಲ ದೇವ್ರ ಹಂಗೈತಿ ಹಿಂಗೈತಿ ಹೆಣ್ಣೈತಿ ಗಂಡೈತಿ ದೇವ್ರ ಹೆಣ್ಣು ಗಂಡು ಇಲ್ಲ ಅವ್ಕೆ ಶರೀರನೇ ಇಲ್ಲ ಶರೀರ ಹೆಣ್ಣು ಗಂಡು ಇರ್ತಾವ ದೇವ್ರ ಹೆಣ್ಣು ಗಂಡು ಇರ್ತಾವನ್ರಿ ದೇವ್ರಂದ್ರೆ ಆನಂದಮಯವಾದ ಇರು ಆನಂದ ಹೆಣ್ಣು ಗಂಡು ಇರ್ತೈತೆ ಸುಖರೂಪವಾದಂಥ ಇರು ಆನಂದನ್ನು ಶಬ್ದ ಹಿಡ್ಕೊಂಡು ಭೇದ ಮಾಡ್ತಿರುವ ಆನಂದ ಬಿಟ್ಟು ಬೇರೆ ಶಬ್ದ ಇಟ್ಕೊಂಡ್ರೆ ನಮ್ದಲ್ಲ ನಿಮ್ದಲ್ಲ ಅಂತೀವಿ ಸುಖ ಅಥವಾ ಆನಂದ ಅಂತಂದ್ರೆ ಯಾಕ್ರಿ ಅದರಲ್ಲಿ ಭೇದ ಮಾಡಕ್ ಬರುದಿಲ್ಲ ಅದಕ್ಕೆ ರೂಪ ಭಾವ ಬರುದಿಲ್ಲ ಅದನ್ನು ಬಿಟ್ಟು ಬೇರೆ ಶಬ್ದ ಇಡ ನೀನು ಅದಕ್ಕೆ ರೂಪ ಬಂತ ಆಕಾರ ಬರ್ತೈತಿ ಅದಕ್ಕೆ ಅಜ್ಜವರು ಬಹಳ ಇದನ್ನು ವಿಶಾಲವಾಗಿ ವಿಚಾರ ಮಾಡಿ ಸುಖ ಶಬ್ದ ಇಟ್ಟಾರ ಸುಖಾಯ ನಮಃ ಎಲ್ಲರಿಗೂ ಬೇಕಾದದ್ದು ಎಲ್ಲರಿಗೂ ಗೊತ್ತಿದ್ದದ್ದು ಯಾವುದೈತಿ ಅದಕ್ಕೆ ನಮಸ್ಕಾರ ಅದ ನಾನಿದ್ದೇನೆ ಅಂತ ನೀವೇನು ಕಲ್ಪಿಸ್ಕೊಂಡಿರಲ್ಲ ಕೃಷ್ಣ ಅಂದ್ಕೂಲೆ ನವಲಿಗಿರಿ ಚುಚ್ಕೊಂಡವ ರಾಮ ಅಂದ್ಕೂಲೆ ಬಿಲ್ಲು ಬಾಣ ಹಿಡ್ಕೊಂಡವ ಬೇರೆ ಶಬ್ದ ಬೇರೆ ಅವು ಆಕಾರ ಬಂದ್ಬಿಡ್ತೈತಿ ನಿಮಗೆ ಆ ಭಾವ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದ್ದೆ ಸುಖಾಯ ನಮಃ
ನೇರವಾಗಿ ಸುಖದ ನೆನಪ ಬರಲಿ, ಅನ್ಯ ನೆನಪು ಬರಬಾರದು ಅನ್ನೋ ಉದ್ದೇಶಕ್ಕಾಗಿ ಬಹಳ ವಿಚಾರ ಮಾಡಿ ಅದನ್ನಪ್ಪ ಅವರು. ನಿಮ್ಮ ಋಷಿಮುನಿಗಳು ಹೇಳಿದ್ದಪ್ಪ ಇದು, ನಾ ಏನು ಹೇಳಿದ್ದಲ್ಲ. ನೀವು ಅದನ್ನ ನನಗೆ ನೆನಪಿ ತಂದು ಕೊಡ್ತೇನೆ ನಾ ಇಷ್ಟ ಅಂದ್ರೆ. ಶಿವ ಅಂದ್ಕೂಲಿ ಏನು ನೆನಪಿಗೆ ಬರ್ತದೆ ನಿನಗೆ? ಜಡಿ ಸುಟ್ಕೊಂಡವ, ಕೊಳ್ಳಾಗ ಹಾವು ಹಾಕ್ಕೊಂಡವ, ಇವ ಬರ್ತಾವಿಲ್ಲ. ಅದು ಕಲ್ಪಿಸ್ಕೊಂಡ ಚಿತ್ರ ಅದ, ಅದು ಶಿವ ಅಲ್ಲ, ಶವ ಅದ. ಹೌದಿಲ್ಲ? ಶಿವ ಅಂದ್ಕೂಲೆ ಶವದ ನೆನಪು ಮಾಡಿದ್ರೆ ಶಿವದ ನೆನಪು ಹೆಂಗೆ ಆಗ್ಬೇಕ್ರಿ? ಹೆಣದ ನೆನಪು ಬರ್ತದೆ, ಶರೀರ ಭಾವ ಬರಬಾರ್ದು ನಿನಗೆ. ಇದು ಇವೆರಡು ಸುಖ ಅಥವಾ ಆನಂದ ಶಬ್ದ ಬಿಟ್ಟು ಬೇರೆ ಶಬ್ದ ಮಾತಾಡಿದ ಹೆಣದ ಶರೀರ ಭಾವ ಉಪಾಧಿಗೆ ಸಂಬಂಧ ಹಿಡ್ಕೊಂಡು ಬರ್ತದೆ. ಅದಾನು ಅದಾಳು ಅಂತಂದ್ರೆ ಹೆಣ್ಣು ಗಂಡು ಅನ್ನೋ ಭಾವ ಬರ್ತೈತಿ. ಶಿವ ಅಂತಂದ್ರೆ ಒಬ್ಬ ಗಂಡ ಅದಾನ, ಗಂಡಸದಾನ. ಶಿವನಲ್ಲಿ ಅಂತ ಶಿವನಲ್ಲಿ ಅನ್ನೋ ಬದ್ಲಿ ಶಿವದಲ್ಲಿ ಅಂದ್ರೆ ಹೆಂಗಾಕೈತಿ? ರಾಮತೀರ್ಥರು ಅದನ್ನ ಹೇಳಿದ್ರು, ಆ ಭಾವ ಬರಬಾರ್ದು ಅಂತ. ವ್ಯಕ್ತಿ ಭಾವ ಬರ್ತೈತಿ ಅಲ್ಲಿ, ಒಬ್ಬ ವ್ಯಕ್ತಿ ಶರೀರ ಭಾವ ವ್ಯಕ್ತ ಆಗ್ತೈತಿ ಅಲ್ಲಿ ಶಿವನಲ್ಲಿ ಅಂದ್ರೆ. ಶಿವದಲ್ಲಿ ಅಂತಂದ್ರೆ ಅಲ್ಲಿ ಶರೀರ ಭಾವ ಬರುದಿಲ್ಲ, ಅಲ್ಲಿ ನಾಮರೂಪಗಳು ಬರುದಿಲ್ಲ. ನಾಮರೂಪ ಹಿಡ್ಕೊಂಡು ನಂದಲ್ಲ ನಿಂದಲ್ಲ ಅಂತ ಹೊಡೆದಾಡ್ತೀರಿ, ಹೌದಿಲ್ಲ? ಅದಕ್ಕೆ ನಾಮರೂಪಗಳನ್ನು ತೆಗೆದಾಕಿ. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮ ಏವ. ಅವಾಗ ನಿನಗೆ ಆನಂದದ ನೆನಪು ಮಾಡ್ಲಿಕ್ಕೆ ಬರ್ತೈತಿ, ಆರಾಮಿರಾಕ್ ಬರ್ತೈತಿ. ಇವನು ತಲೆಯನ್ನು ತೆಗೆದು ಹಾಕಿ ಇವನ್ನೆಲ್ಲ. ಕೃಷ್ಣ ಅಂದ್ರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವ. ಶಿವ ಅಂದ್ರೆ ಮಂಗಲ ಕಲ್ಯಾಣ. ರಾಮ ಅಂದ್ರೆ ಆರಾಮ, ಅಂತರ ಆರಾಮ. ದಶರಥನ ಮಗ ಅಲ್ಲ, ಹೌದಿಲ್ಲ? ಅಂಥವ್ರು ಎಷ್ಟು ಮಂದಿ ಆಗ್ಯಾರೋ ಈ ಭೂಮಿ ಮ್ಯಾಗ, ಎಷ್ಟು ಮಂದಿ ಆಗೋ ಎತ್ತ ಕೃಷ್ಣಗಳು ಎಷ್ಟು ಹುಟ್ಟಿಗ್ಯಾರೋ ಏನೋ. ನೀವು ಎಷ್ಟನೇ ಕೃಷ್ಣ ಎಷ್ಟನೇ ರಾಮ. ಯಾಕ್ರಿ? ಅವು ಹುಟ್ಟಕ್ಕಿಂತ ಮೊದಲು ಕೃಷ್ಣ ಶಬ್ದ ಐತಿ. ಅದಕ್ಕೆ ಏನು ಅರ್ಥ ಮಾಡ್ತೇ? ನಾವು ಹುಟ್ಟಿದ ಮ್ಯಾಗ ಬಂತಾನ ಅದು. ಕೃಷ್ಣ ಸದಾ ಆನಂದಮಯವಾಗಿರ್ತಕ್ಕಂಥ ಇರು, ಅದನ್ನು ಲಕ್ಷಿಸಿ ಹೇಳಿದ್ದ ಹೊರತು ಈ ಶರೀರ ಲಕ್ಷಿಸಿ ಹೇಳಿದ್ದಲ್ಲ. ಹಿಂಗೆ ನಾವು ಅದನ್ನು ವಾಚ್ಯಾರ್ಥ ತಿಳ್ಕೊಬೇಕು, ಲಕ್ಷಾರ್ಥ ತಿಳ್ಕೊಬೇಕು. ಬಿಡ್ಬೇಕು ಅದನ್ನು, ವ್ಯಕ್ತಿಗೆ ಹಚ್ಕೊಂಡು ಕೊಂಡಿರ್ತೇವೆ ನಾವು. ಎಲ್ಲರೂ ಸದಾನಂದ ಸ್ವರೂಪ, ಕೃಷ್ಣ ಸ್ವರೂಪಿಗಳದೇವಿ, ರಾಮ ಸ್ವರೂಪಿಗಳದೇವಿ, ಈಶ್ವರ ಸ್ವರೂಪಿಗಳು. ಈಶ್ವರ ಅಂದ್ಕೂಲೆ ನಾವು ಹಾಸಗಲ್ಲಿನ ಮ್ಯಾಗಿಟ್ಟು ಬೀಸಗಲ್ಲ ಅಂತ ತಿಳ್ಕೊಂಡ್ಕೊಂಡಿರ್ತೇವೆ. ಈಶ್ವರ ಒಂದು ಗುಂಪಿನ್ಯಾಗ ಅದನ್ನು ಕಲ್ಪನಾ ಮಾಡ್ಕೊಂಡು ಅದ್ರ ಮ್ಯಾಗ ಹಾಲು ಇವನ್ನ ಅಭಿಷೇಕ ಮಾಡ್ತಿರ್ತೈತೆ. ಹಂಗೆ ಸುಡುವೇ ಸುಡ್ತೈತೆ, ಪತ್ರಿ ಏರಿಸ್ತೈತಿ. ಏನು ಹುಚ್ಚರು ಸಾಂತಿಲ್ಲ, ಏನು ಹೇಳಿರೋ ತಿಳಿದಿಲ್ರಿ ಅದು. ನಿಜವನ್ನು ತಿಳ್ಕೊಳ್ಳೋ ಮಟ್ಟ ಹಿಂಗೆ ಹೋಗೋದನ್ನೆಲ್ಲ ಸಾಲು ಸರಡೋಗಿನ. ನಂಬಿಗಿಲ್ಲ, ಹಿಡ್ಕೊಂಡು ಕುಂತದ್ದನ್ನು ಬಿಡೋದು ಭಾಳ ಕಠಿಣ ಐತಿ. ಎದರದರ ಅಭಿಮಾನ ಐತಿ ಅಲ್ಲಿ, ನಾಮರೂಪಗಳ ಅಭಿಮಾನ ಹಿಡೋದು ಬಿಟ್ಟು ಇದನ್ನ ನೋಡ್ಕೋಬೇಕು, ಅದನ್ನ ಅನುಭವ ಮಾಡ್ಕೋಬೇಕಾಗೈತಿ. ಹಿಡ್ಕೊಂಡು ಕುಂತದ್ದನ್ನು ಬಿಡೋದು ಭಾಳ ಕಠಿಣ ಐತಿ. ಅದಕ್ಕೆ ಮೊದಲ ಯಾವುದನ್ನು ನಾವು ಬಿಡಬೇಕಾಗೈತಿ ಅದನ್ನು ಮೊದಲಿಗೆ ಇವೆಲ್ಲ ಬೇಕ್ರಿ ಅಂತ ಇರ್ತಾರೆ. ಮೊದಲಿಗೆ ಬೇಕಂತ ಹಿಡ್ಕೊಂಡು ಕೂತಿ ಅಂದ್ರೆ ನಾಳೆ ಬಿಡಾಕಾಗೋದಿಲ್ಲ ಅವನು. ನೀನು ಬಿಡೋದು ಜಡ ಬಂದು ಬಿಡ್ತೈತಿ. ಯಾಕ್ರಿ? ಬರೇ ಅದ ನೆನಪು, ಅದ ಪೂಜೆ ಅಂತ ತಿಳ್ಕೊಂಡ್ಬಿಟ್ಟದಾನ. ಫೋಟೋ ಪೂಜೆ ಮಾಡೋದು ದೇವ್ರ ಪೂಜೆ ಅಂತೇಳಿ ಆಕಾರ ಇಟ್ಕೊಂಡು ಕುಂತು ಬಿಡೋದು. ಆ ಲಿಂಗಪ್ಪ ಇಟ್ಕೊಂಡು ಕುಂತು ಬಿಡೋದು, ಇದು ಬೇಕಂತ ಕೈಯಾಗಿ ಹಿಡ್ಕೊಂಡು ಕುಂತು, ಅದು ಹೇಲು ಕೈಯಾಗಿ ಹಿಡ್ಕೊಂಡು ಕುಂತು ಬಿಡ್ತೈತಿ. ಲಿಂಗ ಪೂಜೆ ಅಂತ ಏಕಾಗ್ರಕತೆ ನಿನ್ನ ಮನಸ್ಸಲ್ಲಿ. ನಮಗೆ ಬೇಕಾದದ್ದು ಸಿಗುಮಟ ಎದರೊಳಗೂ ಮನಸ್ಸು ನಿಲ್ಲೋದಿಲ್ಲ. ನಿಲ್ಲಿಸಪ್ಪ ನೋಡೋಣ ಮನಸ್ಸು ಏಕಾಗ್ರಕತೆ. ಹುಡುಗ ಹುಡುಗಿ ಕೈಯಲ್ಲಿ ಲಿಂಗಪ್ಪ ಕೊಟ್ಟು ನಿಲ್ಲಿಸನು ಮನಸ್ಸು. ಯಾಕ್ರಿ? ಹುಡುಗನ ಮನಸ್ಸು ಹುಡುಗಿ ಕಡೆ ಹೋಗ್ತೇವೆ, ಹುಡುಗಿ ಮನಸ್ಸು ಹುಡುಗನ ಕಡೆ ಹೋಗ್ತೇವೆ. ಲಿಂಗಪ್ಪನ ಕೈ ಕೊಟ್ಕೊಂಡು ನೋಡೋಣ ಏಕಾಗ್ರಕತೆ. ಇಲ್ಲದ್ದ ಏನಾರ ಹೇಳ್ಕೊಂತ ಕುಂತ್ರೆ ನಿಜವೇ ಇದು ನಿಜವೇ, ಅಜಹರಿ ಸ್ವರರಿಗಲ್ಲದ ಮಾತು. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗನ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ ಇದು ನಿಜವೇ ಅಂತ ಯಾರು ಹೇಳೋದಿಲ್ಲ. ಇದನ್ನು ಅನುಭವಿಗಳ ಹೊರತ. ಹೌದಿಲ್ಲ? ಸಿಟ್ಟು ಬರ್ತೈತೆ ಅವ್ರಿಗೆ ಹೇಳಿದ ಕೂಡಲೇ. ಸಿಟ್ಟು ಬಂದ್ರೆ ನಾವೇನು ಮಾಡೋಣ? ಹೆಟ್ಟು ಮಕ್ಕು ಅಂದ್ರದ್ದು ಅನುಭವದ ಇದ್ರ ಬೇಕಾದ ತಿಳ್ಕೋ ಸಾಕಾರ ಬಿಡ. ಅದಕ್ಕೆ ಹೇಳ್ಯಾರ ಅವರು, ನಿನಗೇನು ಬೇಕಾಗಿತ್ತು ನೇರವಾಗಿ ಅದ್ರ ಕಡೆ ಲಕ್ಕ. ಆರಾಮ್ ಬೇಕಾಗಿತ್ತು ಅಂದ್ರೆ ಆರಾಮಿನ ಕಡೆ ಲಕ್ಕ ಬಿಡು. ಈ ನಾಮರೂಪಗಳನ್ನು ನೆನಪು ಮಾಡಿದಂದ್ರೆ ಆರಾಮಿನಿಂದ ನೀ ದೂರ ಅಕ್ಕಿ ನೋಡಿ. ನಾಮರೂಪಗಳೇ ನೆನಪು ಬರ್ತೈತಿ ಹೊರತು ಆರಾಮಿನ ನೆನಪು ಬರೋದಿಲ್ಲ. ಅಡ್ಡಿ ಅಕ್ಕವು ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ನಾಮರೂಪಗಳು
ಅವು ಸಾಯ ಆಗೋದ್ರ ಅಡ್ಡಿ ಅಕ್ಕವು ಮೊದಲಿಗೆ ಮೊದಲೇ ಇಲ್ಲ ಅವು ಐತನ್ನ ನಾವು ಚಂಡ ಹಿಡ್ದು ತೊಗೊಂಬರ್ಲೇ ಇಲ್ಲ ಅವ್ರು ನಾಮರೂಪಗಳಿಲ್ಲ ಇಲ್ಲ ಏ ಆಕಾರವಲ್ಲದ ನಿರಾಕಾರ ಲಿಂಗಕ್ಕೆ ಆಕಾರವನ್ನು ಕೊಟ್ಟು ಕೈಯಲ್ಲಿ ಕೊಟ್ಟು ಕರದಲ್ಲಿ ಬಿಗಿದವೆಂಬರು ನಾರಕೀಯ ಜೀವಿಗಳು ನರಕದಾಗ ಒಳ್ಳೆಯಡು ಎಲ್ಲ ಇವು ಆಕಾರ ಹಿಡ್ಕೊಂಡು ಕುಂತು ವಿಕಾರ ಆಗೋದದ ಆಕಾರ ಇದ್ದದ್ದೆಲ್ಲ ವಿಕಾರ ಆಗೋದು ಎಂದೂ ವಿಕಾರ ಆಗ್ಲಿದ್ದಂಥ ವಸ್ತು ಅದನ್ನು ಅರು ಎಂದಾರು ವಿಕಾರ ಆಕೈತಿ ಅರಿವಿಗೆ ಆಕಾರ ಐತಿ ಅರುವ ದೇವರು ಅದ ನೀನಿದ್ದಿ ಅದ ನೀನಂತ ನಂಬಿದಾಗ ನೀನು ದುಃಖದಿಂದ ಬಿಡುಗಡೆ ಅರುವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ ಅರುವಲ್ಲುದನು ಜಡವೆಂದು ಬಿಡುವನೇ ಜಾಣರ ದೇವ ಅರುವಲ್ಲದ್ದು ಯಾವುದಂದ್ರೆ ನಮ್ಮಿಂದ ಯಾವ್ದು ಅರಿವಿಸ್ಕೊಳ್ತೈತಿ ಅದು ಅರುವಲ್ಲದ್ದು ಅದು ವಿಷಯ ನಮ್ಮಿಂದ ಯಾವ್ಯಾವ ಅರಿವಿಸ್ಕೊಳ್ತಾವ ಅವೆಲ್ಲ ವಿಷಯ ನೀನು ನೀನು ತಿಳಿಯವ ವಿಷಯಿ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಅಂತಿದೆ ತಿಳಿಯವ ಮತ್ತು ತಿಳಿಸ್ಕೊಳ್ಳುವಂಥ ವಸ್ತು ಅವೆಲ್ಲ ಎಡಗ್ತಾವ ಕೆಟ್ಟ ಹೋಗ್ತಾವ ಕಾಲಾಂತರದಲ್ಲಿ ಅವು ತಿಳಿಸ್ಕೊಳ್ತಾವು ಜಡ ವಸ್ತುಗಳು ಅವೇನು ಕೊಡ್ತಾವು ನಿನ್ನಿಂದ ತಿಳಿಸ್ಕೊಳ್ಳು ನೀ ದೇವರು ನಿನ್ನಿಂದ ನಿನ್ನ ತೀತೈತೋ ನೀ ಅದನ್ನು ತೀತೇವೋ ನೀ ಇಟ್ಕೊಂಡು ದೇವರು ಗುಡಿಯಾಗ ಮಾಡಿ ಇಟ್ಟಿಯಲ್ಲ ನಿಮ್ಮನ್ನು ಏನಾರು ತೀತೈತೇನೋ ಅದು ಜಡವಸ್ತು ನಿಮ್ಮನ್ನು ತೀತೈತೆ ನೀನ ಅದನ್ನು ತೀತೀಯೋ ಭಾಳ ಚಲೋ ಆಗೈತೆ ನೋಡಪ್ಪ ಇದು ದೇವರು ನೀನ ಅದನ್ನು ತಿಳಿದು ಹೇಳ್ತೀಯ ಅದು ನೀ ಹಂಗದಿ ಅನ್ನೋದನ್ನ ಅದು ಏನಾದ್ರು ತಿಳುವಳಿಕೆ ಐತೇನೆ ಏನಾದ್ರು ಹೇಳ್ತತೇನೆ ಅದು ಯಾರು ಬಂದಾರು ಬಿಟ್ಟಾರು ಅನ್ನೋದನ್ನ ನೆನಪಿಗೆ ತಂದು ಕೊಡ್ತತೇನೆ ಅದು ಏನು ಬಿಡೋದು ಅದನ್ನು ಅರುವಲ್ಲುದನ್ನು ಜಡವೆಂದು ಬಿಡುವನೇ ಜಾಣರ ದೇವ ಅವನ ಶಾನೆ ಅಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲೋ ಎಷ್ಟು ದಿನ ಆಯ್ತು ನೀವು ಶಾಸ್ತ್ರ ಕೇಳಕತ್ತಿ ಕಲ್ಲನ್ನು ತಿಳುವಳಿಕೆ ಬರುವಲ್ದಲ್ಲೋ ಜಡಕ್ಕೆ ಜಡ ಅನ್ನೋ ತಿಳುವಳಿಕೆ ಬರುವಲ್ದಲ್ಲೋ ನಿಮಗೆ ಇನ್ನ ಎಷ್ಟು ದಿನ ಕೇಳವನಿ ಮತ್ತು ಜಡಕನ ಹೊಕ್ಕಿಯಲ್ಲಿ ಜಡ ಐತೆ ಅದು ಎಷ್ಟು ಹೆದರ್ ಕುಂತಿಯಲ್ಲೋ ಏನು ಅಲ್ಲ ಬಿಡವನ್ನ ಬಿಟ್ರೆ ಅರ್ಧ ಕೆಲಸ ಅದಂಗ ನೋಡಿ ನೀನು ಇಲ್ಲಿ ಗುಡಿಯಾಗಿ ಇಡ್ತಿ ಮತ್ತೆ ಹೋಗಿ ಜಗಲಿ ಮ್ಯಾಗ ಇಡ್ತಿ ಅವನು ಎಲ್ಲಿ ಬರತ್ತಂತಂದು ಅವನು ಫೋಟೋ ಕಲ್ಲು ಇವನದಂದ ನೀರಾಗಿ ಎದ್ದು ಬರೀ ಅದ ಒಂದು ಉದ್ಯೋಗ ಆಗ್ಬಿಟ್ಟದ ಯಾಕ್ರಿ ಅದ ಪೂಜೆ ಅಂತ ಅದ ದೇವರು ಕಲ್ಲು ಕಟ್ಟಿಗೆ ಪೂಜೆ ಮಾಡೋದು ದೇವ್ರ ಪೂಜೆ ಮಾಡೋದಂತ ಯಾ ಸುಳಿ ಮಗ ಹೇಳಿದವ ನಿಮಗ ಇಷ್ಟೆಲ್ಲ ಬಿರುಸು ಮಾಡಿ ತಿಳಿಲಿ ಅಂತ ಯಾಕೆ ನಾವು ಸಿಟ್ಟಿಗೆ ಅಂತ ಹೇಳ್ಬೇಕಾಗೈತಿ ನಾಟ್ಲಿ ಹೆಂಗಾರ ನಾಟ್ಲಿ ಇದು ಅಂತ ಅಷ್ಟಾದರೂ ನಿಮಗೆ ಇದಲ್ಲಲ್ಲ ನಿಮ್ಗೆ ಪರಿಣಾಮ ಆಗೋದಿಲ್ಲ ಯಾವುದು ನಿನ್ನ ಕರ್ಮ ಯಾರೇನು ಮಾಡೋದು ಎಲ್ಲೋ ಪುಣ್ಯಾತ್ಮರಿಗೆ ಇದು ಹೊಳಿತೈತಿ ಯಾವ ಪುಣ್ಯಾತ್ಮಗೆ ತಿಳ್ಕೊತಾನ ಇದನ್ನೆಲ್ಲ ಕೈ ಬಿಡುತ್ತೆ ಅರ್ಧ ಕೆಲಸ ಆದಂಗ ನೋಡ್ರಿ ಇವನ್ನೆಲ್ಲ ಬಿಟ್ಟು ಅದಕ್ಕೆ ಹೂ ಏರ್ಸೋದು ಪತ್ರಿ ಏರ್ಸೋದು ಏನು ಅವಶ್ಯಕತೆ ಇಲ್ಲ ಬರೇ ಅದ ಒಂದು ಇದ ಅಂತ ತಿಳ್ಕೊಂಡ್ಬಿಟ್ಟು ಅದ್ರಾಗ ಕಾಲು ಕಳೀತಾವ ವ್ಯರ್ಥ ಮೂರ್ತಿ ಪೂಜೆ ಅಂದ್ರೆ ಯುವ ಜೀವಿಗಳಿಗೆ ಸಂತೋಷಗೊಳಿಸು ಅವರಿಗೆ ಒಳ್ಳೆ ಮಾತುಗಳನ್ನ ಅದಿಲ್ಲ ವಾಕ್ಪುಷ್ಪಗಳನ್ನ ಅವರಿಗೆ ಒಳ್ಳೆ ಮಾತು ಸಂತೋಷ ಆಗುವಂತಹ ಮಾತು ಮಾತಾಡು ಅವರಿಗೆ ದುಃಖ ಆಗುವಂಥ ವಾಣಿ ಅಮಂಗಲದ ಇದೇ ದೇವರ ಪೂಜೆ ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸುವುದೇ ದೇವರ ಪೂಜೆ ಇವು ಅಂದ ಅಲ್ಲನ ಇವು ಮೂರ್ತಿ ಪೂಜೆ ಮಾಡಂಗಾರ ಜೀವಂತ ಮೂರ್ತಿ ಬಿಡ್ತಿ ಹಸದವ್ರಿಗೆ ಅವಕ್ಕೆ ಎಡಿ ಹಿಡಿಲಿ ಇನ್ನ ತಡಿಯಟ ಯಾಕೆ ಬಿಡ್ಕೋತಿ ಒದ್ದಾಡ್ತಿರ್ತಾವ ಹಸದ ಯಾಕ್ರಿ ಹಸದ ಜಂಗಮರಿಗೆ ಹಾಕ ಅಲ್ಲಿ ನಿನಗೆ ಫಲ ಸಿಗ್ತೈತಿ ಅದು ಉಂಡ್ಲೆ ಇದ್ದ ಲಿಂಗಕ್ಕೆ ಎಡಿ ಹಿಡಿತಿಯಲ್ಲ ಲಿಂಗಕ್ಕೆ ತೋರಿಸುತ್ತಾ ಉಂಬುವಾತನೇ ಕೇಳು ಅದು ಉಂಬುವದೆ ಲಿಂಗ ಉಂಬುವದೆ ಇದನ್ನರಿತು ಕಪಿನಿ ಜಂಗಮಕ್ಕೆ ನೀಡೆಂದ ಸರ್ವಜ್ಞ ಅಂತ ಹಸದ ಜನರಾಜ್ಞೆಗೆ ಒಂದು ರೊಟ್ಟಿ ಚೂರಾದ್ರ ಹಾಕಿ ಇದು ಹೊಳಿತೈತೆ ನಿನಗೆ ಹೊಳೆದ್ರೆ ಮತ್ತು ಅದ್ರಾಗ ಎದ್ದುದು ಬಿಟ್ಟಿ ಅದನ್ನ ಹೊಳ್ಳೆ ಅದನ್ನ ಮಾಡ್ಕೊತ ಕುಂತೀವಿ ಅದನ್ನ ಮಾಡ್ಕೊಂಡು ಕುಂತಿ ಜಗಲಿ ಅಂತ ಎದಕ್ಕೆ ಮಾಡಿರ್ತಾರ ಕಟ್ಟಿ ಜಗಲಿ ಅಂದ್ರೆ ಕಟ್ಟಿ ಅಲ್ಲಿ ಕುತ್ಕೊಂಡು ಬ್ರಹ್ಮನಿಷ್ಠರು ಹೇಳಿದಂಥ ವಿಚಾರಗಳನ್ನು ಅಲ್ಲಿ ಮನನ ಮಾಡಲಿಕ್ಕೆ ದೇವರ ಕೋಲಿಗಳನ್ನು ಮಾಡಿರ್ತಾರೆ ನೀ ಎಲ್ಲಿವರ ಇವನ್ನೆಲ್ಲ ಫೋಟೋ ಕಲ್ಲು ಇವನ್ನ ಗುಂಡಾತಂತಂದು ಗುಂಪಿಗೆ ಓಡಿಸ್ಕೊಂಡು ಯಾಕ್ರಿ ಅದನ್ನು ಮಾಡಿ ನೀರಾಗಿ ಎದ್ದುದು ದಿನ ಬತ್ತಿ ಬಡಿದು ಬರೇ ಇದ ದಂಧೆಗೆ ಮಾಡ್ಕೊಂತ ಕುಂಡ್ರೋದಲ್ಲ ಗಂಟಿ ಬಾರಿಸ್ಕೊಂತ ಕುಂಡ್ರೋದು ಅದು ಎಲ್ಲ ಸುಳ್ಳು ಅಂತ ಹೇಳ್ತಿರ್ತೈತೆ ಅದು ಗಂಟಿ ನೀವು ಮಾಡೋದೆಲ್ಲ ಸುಳ್ಳಿದು ಅಂತ ಅದು ಗಂಟಿ ಎಚ್ಚರಿಕೆ ಕೊಡ್ತೈತೆ ಅದು ಎಲ್ಲ ವ್ಯರ್ಥ ನೀವು ಮಾಡೋದು ಇದನ್ನ ಬೋಗಸ್ ಇದೆ ಅಂತ
ಅದ ತೋರಿಸ್ತೈತಿ ಹಿಂಗೆ ಮಾಡೋದೆಲ್ಲ ಎಲ್ಲ ಉಪಯೋಗ ಇಲ್ಲ ಅಂತೇಳಿ. ಅಟ್ರ ಮ್ಯಾಗಾರ ಗೊತ್ತಾಗಲ್ಲ, ಗಂಟಿ ಬರ್ಸಾಕತ್ತದ ಏನು ಇಲ್ಲಪ್ಪ ಇದಂತ. ಉಪಯೋಗ ಇಲ್ಲದನ್ನು ಮಾಡ್ಕೋತ ಕೂತ್ವಿ ಅದಕ್ಕೆ ಬಂತು. ನಿನಗೆ ಉಪಯೋಗ ಬರೋದನ್ನು ಮಾಡ್ಕೋ. ಮನುಷ್ಯ ಜನ್ಮಕ್ಕೆ ಬಂದು ಉಪಯೋಗ ಏನಾಕೈತಿ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಡು. ಏನು ಇದನ್ನು ಮಾಡ್ಕೊರು. ಈ ಅಭ್ಯಾಸವನ್ನು ಮಾಡಿ ನಿರಂತರ ಈ ಅಭ್ಯಾಸದಾಗ ಕಾಲ ಕಳಿಬೇಕು ನೋಡ್ರಿ, ಆತ್ಮಚಿಂತನದ ಅಭ್ಯಾಸದೊಳು. ಅಂದ್ರೆ ಏನಾರ ನಿನಗೆ ಇದು ಮನುಷ್ಯನ ಜನ್ಮದ ಲಾಭ ತಗೊಂಡಂಗೆ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರ ಹತ್ರ ಹೋಗು, ಅವರ ಸಂಘ ಮಾಡು. ಪುರ್ಸೊತ್ತಿಲ್ ಬಿಡ್ರಿ ನಮ್ಗಂತ. ಮತ್ತು ಯಾವಾಗಪ್ಪ ನಿನಗೆ ಪುರ್ಸೊತ್ತು ಸಿಗೋದು? ಬಾಳ್ಯಾಕೆ ಬಡ್ಕೊಂಡೆಲ್ಲೋ ನೀನು, ಮುದುಕಾಗೋ ಮಠ ಅದಕ್ಕೆ ಬಡ್ಕೊಂಡೆಲ್ಲೋ. ಸುಳ್ಳ ಮುದುಕಾಗಿ ಮೆರೆದೆಲ್ಲೋ ಹುಚ್ಚು ಮರುಳೆ. ಎದಕ್ಕೆ ಬಂದೇವು ನಾವು? ಉದ್ದೇಶ ಏನು? ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಏನು? ಹುಟ್ಟಿ ಅದಕ್ಕೆ ಬಂದಿ ಅನ್ನೋದು ಖಬರಿಲ್ಲ. ಬರೇ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು, ದುಡಿದು ತಿನ್ನೋದು, ಮಕ್ಕಳು ಮರಿ ಹಿಡಿದು ಸತ್ತು ಹೋಗಿ. ಪಶು ಪಕ್ಷಿಗಳು ಅಷ್ಟು ಸರಳ ಮಾಡ್ತಾವೆ, ನಿನಗಿಂತ ಅಗದಿ ಸರಳ. ಇಷ್ಟೆಲ್ಲ ಕಟ್ಗಿಟ್ಟು ಇಲ್ಲ ಅವಕ್ಕೆ, ಅಗದಿ ಸರಳ ಜೀವನ ಮಾಡ್ತಾವೆ. ಇಷ್ಟು ಕೆಲಸ ಅವು ಪಶು ಪಕ್ಷಿಗಳಾಗಿ ಹುಟ್ಟುವುದು ಬೇಷ, ಅಷ್ಟೇ ಮಾಡೋದಾದ. ಈ ಮನುಷ್ಯನ ಜನ್ಮಕ್ಕೆ ಎದಕ್ಕೆ ಬಂದೀನಿ? ಮನುಷ್ಯನ ಜನ್ಮಕ್ಕೆ ಎದಕ್ಕೆ ಬಂದೇವಿ? ಅದ್ರ ಕೆಲಸ ಏನು ಅನ್ನೋದು ಎಷ್ಟು ಮಂದಿಗೆ ಉಳ್ದೈತಿ? ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು ಎಷ್ಟು ಜನರಿಗೆ ಉಳ್ದೈತಿ? ಯಾವ ಪುಣ್ಯಾತ್ಮರಿಗೆ ಉಳ್ದೈತಿ ಅದು? ಬರೀ ದುಡ್ಡು ದುಗ್ಗಾನಿ ಗಳಿಸೋದು, ಇದನ್ನ ಗಳಿಸೋದು, ವಿಷಯ ಸಂಗ್ರಹ ಮಾಡೋದು, ಇದ್ರಾಗ ಕಾಲ ಕಳಸತ್ತೋತಿ. ಪುರುಸೊತ್ತಿಲ್ರಿ, ಹಂಗೆ ಬಡ್ಕೋತೈತೆ ಅದು. ಅದಕ್ಕೆ ವೇಳೆ ಕೊಟ್ಟೆಲ್ಲೋ ನೀನು. ಇದಕ್ಕಾಗಿ ವೇಳೆ ಕೊಡಲಿಲ್ಲ. ನಿನ್ನ ಆಯುಷ್ಯದ ವೇಳೆ ಎಲ್ಲ ವ್ಯರ್ಥ ಆತಲ್ಲ. ಸುಮ್ಮನ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ಪ್ರಶ್ನೆ ಮಾಡ್ಯಾರ. ಯೋಗ್ಯ ನೋಡ್ರಿ ನೀವು ಅಂತ. ಇದರ ಲಾಭ ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜ ನೀನು ಅಂತ. ಸುಮ್ಮನೆ ಕಾಲ ಹೊಂಟದ, ಕಾಲ ವ್ಯರ್ಥ ಹೋಗ್ಲಿಕ್ಕೆ ಸಾರ್ಥಕ ಆಗ್ಲಿಕ್ಕೆ ನೋಡ್ಕೊ. ನಮ್ಮ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡದ್ದಂದ್ರೆ ಇದ ಆತ್ಮಚಿಂತನದೊಳಗೆ ನಿನ್ನ ಬಗ್ಗೆ ಇದೇನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡ್ತೀಯಲ್ಲ, ಇದೇ ವೇಳೆ ನಿನ್ನ ಸಾರ್ಥಕ ಅದಂಗೆ. ಬರೀ ಕೇಳೋದಾರ ಮಾಡ. ಅದು ಶ್ರವಣದ ಬಲ ಜೋರಾದ್ರೆ ಮನನ ತಾನ ಅತಯಿಂದ ಕುಂಡ್ರಾಕ್ ಬರ್ತೈತಿ. ನೀನು ಮನನ ಕೇಳಿಸ್ತೈತಿ, ತಾನ ಅದ ಭಾವದಾಗಿರಬೇಕು ಅನಿಸ್ತೈತಿ. ಶ್ರವಣದ ಬಲ ಜೋರಾತಂದ್ರೆ ಇದೇನು ಕೇಳೋ ವೇಳೆ ಏನೈತಲ್ಲ, ನಿನ್ನ ಆಯುಷ್ಯದೊಳಗೆ ನೀನು ಸಾರ್ಥಕ ಆದಂಗೆ. ಇದನ್ನು ಸಾರ್ಥಕ ಮಾಡ್ಕೊಂಡಂಗೆ. ನಿನ್ನ ಬಗ್ಗೆ ಅನುಭವಗಳ ಮುಖಾಂತರ ಏನು ಕೇಳಕ್ಕೆ ವೇಳೆಯನ್ನು ಮೀಸಲಾಗಿ ಇಟ್ಟಿಯಲ್ಲ, ಇದೇ ವೇಳೆ ನಿನ್ನ ಸಾರ್ಥಕ ಆದಂಗೆ. ಅನಾತ್ಮದ ಬಗ್ಗೆ ನಾವು ಬಿಟ್ಟು ಕೂಡಲೇ ಚಾಲು ಮಾಡ್ತೇವಲ್ಲ, ಅದ ವ್ಯರ್ಥ. ನೀನು ಏನೇನು ಲಾಭ ಇಲ್ಲ ಅದ್ರಾಗ. ಸುಳ್ಳ ವೇಳೆ ಕಳಿಸತ್ತೋತಿ ಕೆಲಸದ್ದು. ಇದ್ರ ಲಾಭ ಮಾಡ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ. ಅದಕ್ಕೆ ಯಾವಾಗಲೂ ಇದ ಚಿಂತನೆಯನ್ನು ಬಿಟ್ಟ, ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ಅನುಭವಿಗಳು ಅವ್ರು ಹೇಳಿದಂಥ ವಚನನ ವೇದ. ವೇದ ಅಂದ್ರೆ ಏನು? ಅನುಭವಗಳು ಹೇಳಿದ ಮಾತು. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿಯಳೆ ಅಂತ. ಗುರುವಾಣಿ, ಅನುಭವಿಗಳ ವಾಣಿ, ಅದ್ರ ಕಡೆ ಲಕ್ಷ್ಯ ಇಲ್ಲೈತಿ. ಅಲ್ಲೇ ಕೇಳಿ ಬಿಟ್ಬಿಡ್ತೇವೆ. ಹೊಳ್ಳೆ ಅದನ್ನು ಏನು ಹೇಳಿದ್ರು ನೆನಪಿಗೆ ತಗೋದ್ರು. ಅದಕ್ಕೆ ಚಂದ ಕೇಳಿ ನೆನಪಿಟ್ಕೋ, ಅಂದಾಗ ಮನನ ಮಾಡಕ್ಕೆ ಬರ್ತೈತಿ. ನೆನಪಿಡ್ಲಿಲ್ಲ ಅಂದ್ರೆ ಮನನ ಮಾಡೋದು ಹೆಂಗೆ? ಏನು ನೆನಪು ಮಾಡವ? ಧ್ಯಾನ ಅಂದ್ರೆ ನೆನಪು. ಏನು ನಮಗೇನು ಬೇಕಾಗೈತಿ, ಅದು ಎಲ್ಲೈತಿ, ಏನು ಮಾಡಿದ್ರೆ ಸಿಗ್ತೈತಿ, ಅದನ್ನು ಅನುಭವಗಳು ಹೇಳಿದ್ದನ್ನು ಚಂದ ಕೇಳ, ನೆರೆ ಕೇಳು. ಕೇಳ್ದುದನ್ನು ಅರಿದುದನ್ನು ಒಮ್ಮೆಯು ಮರೆಯದಿರು ಗುರು ಬೀಳದ ತೆರೆದಳು ತೊರೆ ವಿಷಯವನ್ನು. ಬಿಟ್ಟಿದನ ಎಲ್ಲಿ ಹೊರಗೆ ಬಿಡಕ್ಕೆ ಹೋಗ್ಬೇಡ. ಮಂದಿಗೆ ತೋರಿಸೋದಲ್ಲ ಅದು ನಾವು ತ್ಯಾಗ. ಒಳಗೆ ನಾವು ಬಿಡೋದು ತ್ಯಾಗ, ಆಂತರಿಕ ತ್ಯಾಗ ಮಾಡ್ಬೇಕಾಗೈತಿ. ನಿಜವಾಗಿ ಒಳಗೆ ಬಿಡೋದು ಸನ್ಯಾಸ, ಹೊರಗೆ ಏನು ಬಿಡಕ್ಕೆ ಹೋಗ್ಬೇಡ. ಎಲ್ಲರಿಗಿಂತ ಒಂದು ಗುದ್ದು ಮಳ ಹೆಚ್ಚಿಗೆ ಇರ್ಲಿಂದ ಹೊರಗೆ. ಎಷ್ಟದನಪ್ಪ ಇವ ಅನ್ನೋರಂಗೆ. ಯಾಕ್ರಿ? ಒಳಗೆ ಬಿಡೋದು ಸನ್ಯಾಸ, ಹೊರಗೆ ಬಿಡೋದು ಸನ್ಯಾಸ ಅಲ್ಲ. ನೀ ಸೋಗ ಹಾಕ್ಕೊಂಡು ಅಡ್ಡಾಡಿ ತ್ಯಾಗ ಮಾಡೇನ ತೋರ್ಸಕ್ಕೆ ಹೋಗ್ಬೇಡ. ಮಂದಿ ಕಡೆಯಿಂದ ಹೌದು ಅನ್ಸ್ಕೋಬೇಕಾಗಿಲ್ಲ. ಜಗತ್ತೆಲ್ಲ ಮಚ್ಚಲಿ ಹೊಡಿವಲ್ರು, ಹೋಗು ನೀನು. ಯಾಕ್ರಿ? ಅಲಿಪ್ತಾಗಿರಾಕ ಕಲಿಬೇಕು. ನಾವು ಹತ್ತಲಂಗೆ ಸಾಧಿಸ್ಬೇಕು. ನಾವು ಇದನ್ನು ಜಗತ್ತಿಗೆ ಗೊತ್ತಾಗಬಾರ್ದು ನಾವು ಇದು ಹಿಂಗದಾನ ಅಂತೇಳಿ. ಅರಿಯದ ಮೂಢನ ಪರಿಯೋಳು ಹಂಗಿರ್ತಾನೆ. ನಾವು ನಿಜವನ್ನು ತಿಳ್ಕೊಂಡು ನಾವು ಜ್ಞಾನಿ. ತನ್ನ ಗುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡೊಟ್ಟು ಸಂಚರಿ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾನೆ. ನಾವು ಇವೇನು ಮರ, ಇವು ಹೆಂಗೆ ಸಾಧು ಹೆಂಗೆ ನೀವು ಅಂತ ಆಡ್ಬೇಕ. ಹೌದಿಲ್ಲ?
ನಾವು ಅಗದಿ ವಿಶೇಷ ಅದಕ್ಕೆ ಡ್ರೆಸ್ ಹಾಕ್ಕೊಂಡು ಸೋಗ್ ಹಾಕ್ಕೊಂಡು ಯಾಕ್ರಿ ಹಂಗೆ ಮಾಡ್ಕೊಂಡು ಕೂತ ಮಂದಿ ಕಳಿತ ಅಣಸ್ಕೊಳಕ್ಕಾಗ್ಯ ನೀವು ಅದ್ರ ನಿಜವಾಗಿ ಆಗ್ಬೇಕಣ್ಣ ನಾವು ಹೌದಿಲ್ಲ ವಾಸನ ಇರ್ತೈತಿ ಲೋಕ ವಾಸನ ಅದು ಜನರ ಕಡೆಯಿಂದ ಹೌದು ಅನ್ಸ್ಬೇಕು ಸನ್ಯಾಸಿ ಸಾಧು ಅನ್ಸ್ಬೇಕು ಎದಕ್ಕೆ ಬೇಕಾಗೈತಿ ಜನರ ಮೆಚ್ಚುಗೆ ಆಗೋ ಸಾಧು ಬೇಡ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಬೇಕು ನಮ್ಗೆ ಏ ನಿಜವಾದ ಸಾಧು ಸಂತರು ಅಂದ್ರೆ ಅವ್ರು ಗೊತ್ತು ಹತ್ಲಂಗೆ ಇರ್ತಾರೆ ಜಗತ್ತಿಗೆ ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾರೆ ಅವರು ಒಳಗಿನ ತ್ಯಾಗ ಹಿಂದಿನ ಋಷಿಮುನಿಗಳೆಲ್ಲ ಸೋಗ್ ಹಾಕೊಂಡ ಸಾಧಿಸಿದ್ರನ್ನ ಅವರು ಪ್ರಾಪಂಚಿಕರ ಇದ್ರಿಲ್ಲ ಅವರಿಂದನೇ ಇದು ವೇದಾಂತ ಪ್ರಚಾರ ಆದದ್ದು ಜಗತ್ತಿನೊಳಗೆ ಪ್ರಾಪಂಚಿಕ ಋಷಿಮುನಿಗಳಿಂದಲೇ ವೇದಾಂತ ಪ್ರಚಾರ ಆಗುತ್ತೆ ಈ ಸೋಗ್ ಹಾಕೊಂಡು ಆಡೋರಿಂದ ಆಗಿಲ್ಲ ಇದು ಅವರೆಲ್ಲ ವಿಷಯದ ಆಶೆ ಬುಡುಕರೆಲ್ಲ ಸೋಗ ಹಾಕ್ತಾರೆ ಪ್ರಾಪಂಚಿಕ ಋಷಿಮುನಿಗಳು ಯಾವ್ದಾರು ಸೋಗ ಹಾಕಿದ್ರು ಅವರು ಯಾಕ್ರಿ ಅದನ್ನು ಸಾಧಿಸ್ಬೇಕಾದ್ರೆ ಯಾವ ಸೋಗು ಹೊರಗಿನ ಬಾಹ್ಯ ಚಿಹ್ನೆಗಳು ಏನೂ ಬೇಕಾಗಿಲ್ಲ ಅದಕ್ಕೆ ನಿನ್ನ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಬಾಹ್ಯ ಚಿಹ್ನೆಗಳ ಅವಶ್ಯಕತೆ ಇಲ್ಲ ನಾವು ಸೋಗ ಹಾಕೊಂಡ್ಕೊಂಡಿರ್ತೀವಿ ಅದ್ರ ಗುರ್ತಂತ ವೈರಾಗ್ಯದ ಗುರ್ತಂತ ಅದು ಯಾಕ್ರಿ ಹಂಗಾರೆ ನೀವು ವಿಚಾರ ಎದಕ್ಕೆ ಬೇಕಾಗೈತಿ ನಮ್ಗೆ ಆ ಸೋಗ ಹಾಕಿಬಿಟ್ರೆ ತೀರ್ತೆ ವೈರಾಗ್ಯ ಬಂದುಬಿಟ್ರೆ ಇದೆಲ್ಲ ವಿಚಾರ ಎದಕ್ಕೆ ಬೇಕಾಗೈತಿ ಯಾಕ್ರಿ ನೀ ಕೆಟ್ಟ ವಿಚಾರ ಬರುದೇ ಇಲ್ಲ ನಿನಗೆ ದುಷ್ಟ ವಿಚಾರ ಬರುದಿಲ್ಲ ಸಾಧು ವೇಷದೊಳಗೆ ಎಂತೆಂಥ ಕೃತಿಗಳು ಮಾಡ್ತಿ ಆ ವೇಷ ಹಾಕ್ಕೊಂಡು ಏನೇನು ಮಾಡ್ತಿ ಏನು ಮಂದಿಗೆ ಏನು ಗೊತ್ತಾಕೈತಿ ಇವ್ ಸಾಧು ಆಗ್ಯಾನಪ್ಪ ಇವ ಅಂತ ಹೇಳ್ತಾರೆ ಶಿನ್ ಈಸ್ ಕಮಿಟೆಡ್ ಅಂಡರ್ ಸೆಂಟ್ಲಿ ಬ್ರೌ ಅಂತ ಸಾಧು ವೇಷದೊಳಗೆ ಎಂತೆಂಥ ಪಾಪಕೃತಿಗಳು ನಡೀತಾವನು ಸೋಗ ಹಾಕಿಬಿಟ್ಟ ನಂಬಿ ಬಿಡ್ತಾರೆ ಜನ ಎಲ್ಲ ಹೌದಿಲ್ಲ ಸಾಧುಗಳಪ್ಪ ಇವ್ರು ಅಂಥದ್ದು ಮಾಡೋದಿಲ್ಲ ಅಂತ ಆದ್ರೆ ಕಂತ್ರಾಟರ ಎಂಥದ್ದು ಮಾಡ್ತಿರ್ತಾನೆ ಅದಕ್ಕೆ ಭಾಳ ಎಚ್ಚರಿಕೆ ಸಾಧುಗಳು ಸನ್ಯಾಸಿಗಳಿದ್ದಾರೆ ಎಚ್ಚರಿಕೆ ಹಂಗೆ ಸೋಗ್ ಹಾಕ್ಕೊಂಡು ಅವರು ಭಾಳ ಎಚ್ಚರದಿಂದ ಇರ್ಬೇಕು ನಿಜವನ್ನು ತಿಳ್ಕೊಂಡವ ಅಂತ ಆಡಂಬರಿ ಆ ಚಿಹ್ನೆ ಗುರ್ತ ಬೇಕಾಗಿಲ್ಲ ಅವಂಗ ನಿದ್ದೆ ಮಾಡಕ್ಕೆ ಯಾವ ಗುರ್ತ ಬೇಕಾಕವನ್ರಿ ಆರಾಮಿನ ಭಾವದಾಗಿರಕ್ಕೆ ಈ ಸೋಗ್ ಹಾಕ್ಕೊಂಡ್ರೆ ಇವೆಲ್ಲ ಹೊಕ್ಕವನು ನಿನಗೆ ಅಜ್ಞಾನ ಹೋಗ್ಬಿಡ್ತೈತೆ ನೋಡಿ ಹೆದರಿ ಓಡಿ ಹೋಗ್ಬಿಡ್ತೈತೆನ ಸೋಗ್ ಹಾಕ್ಕೊಂಡ್ಬಿಟ್ರೆ ನಿನಗೆ ಅದಕ್ಕೂ ಯಾವುದಕ್ಕೂ ಯಾವ ಸನ್ಯಾಸಕ್ಕೂ ಸೋಗಿಗೂ ಸಂಬಂಧ ಇಲ್ಲ ಅದ್ರ ಮ್ಯಾಗಿಂದ ಅದನ್ನು ನಿರ್ಣಯ ಮಾಡಕ್ಕೆ ಹೋಗ್ಬಾರ್ದು ಡ್ರೆಸ್ ಮೇಕ್ ನಾಟ್ ಎ ಮ್ಯಾನ್ ಅಂತ ಪೋಷಾಕಿನಿಂದ ನಿರ್ಣಯ ಮಾಡಕ್ಕೆ ಬರೋದಿಲ್ಲ ಅದನ್ನು ಸಾಧುತ್ವವನ್ನು ಹಂಗಾರೆ ಎಲ್ಲರೂ ಪೋಷಾಕ ಹಾಕ್ಕೊಂಡವ್ರು ಎಲ್ಲರೂ ಸಾಧುಗಳು ಆಗಿಬಿಟ್ಟಾರೆ ಅಂತಃಕರಣ ಪರಿಶುದ್ಧಿ ಆದಾಗ ನಮಗೆ ಸನ್ಯಾಸ ಆಗಕ್ಕೆ ಬರ್ತೈತಿ ವಿಷಯ ವಾಸನೆಗಳು ಪೂರ್ಣ ಅಲ್ಲಿ ಭೋಗ ವಾಸನೆಗಳ ನಾಶ ಆಗ್ಬೇಕು ಅವು ನಾಶ ಮಾಡ್ಕೊಳಕ್ಕೆ ಸೋಗ್ ಹಾಕ್ಕೊಂಡಾಗ ಅವ್ರಿಗೆ ಹೊಕ್ಕವು ನಾವು ಸೋಗ್ ಹಾಕ್ಕೊಂಡ್ರೆ ಹೊಕ್ಕವು ಹೋಗ್ಯಾವನ್ನ ನೋಡ್ಬೇಕಾರ ಸಾಧು ಸನ್ಯಾಸಿಗಳನ್ನು ಅವರು ಎಷ್ಟು ಅಲ್ಲೆಲ್ಲ ಮುಸುಕಿನಾಗ ಎಲ್ಲ ವ್ಯವಹಾರ ಮಾಡ್ತಾರಿಲ್ಲ ಸೋಗಿನಾಗ ಅದೇ ಅದಕ್ಕೆ ಬೇಕಾಗಿತ್ತು ನಿನಗೆ ಜನರ ಕಡೆಯಿಂದ ಹೌದು ಅನಿಸ್ಕೋಬೇಕಪ್ಪ ಅನ್ಲಿ ಅವ್ರು ಅಂದಾಗ ನೀ ಅದನ್ನು ಹೊಂದಕ್ಕೆ ಬರ್ತೈತೆ ಅನ್ಲಿಲ್ಲ ಅಂದ್ರೆ ಹೊಂದಕ್ಕೆ ಬರೋದಿಲ್ಲ ಅವೇಲಿ ಬಿಡೋ ನೀವು ಸಾಧು ಅಲ್ಲ ಅನ್ಲಿಲ್ಲ ಯಾಕ್ರಿ ಅದಕ್ಕೆ ಬೇಕಾಗಿತ್ತು ನಮ್ಗೆ ಅಣಿಸ್ಬೋದು ಬೇಕಾಗಿಲ್ಲ ಜನರ ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ಬರಿ ಜನರು ಮೆಚ್ಚದಿದ್ರೆ ನಿನ್ನ ಬಿಡುತ್ತೀಯಾನೆ ಶಿವನಲ್ಲಿ ಬಿಡುತ್ತೀಯಾನೆ ಮರುಳೇ ಅದಕ್ಕೆ ಮಣಕ್ಕಂಜಿ ನಡೆಯುವುದೇ ಚಂದ ಜನಕ್ಕಂಜಿ ನಡೆದರೆ ಮಣದಾನ ಗುರುಸಿದ್ದ ಮರೆಯಾದನಲ್ಲ ಇದ್ದು ಸಮಾಧಾನ ಕೆಡಿಸ್ಕೋತೀನಿ ಅವ್ರಿಗೆ ಜನರಿಗೆ ಮೆಚ್ಚಿಗೆ ಆಗುವಂಗ ಹುಚ್ಚರಿಗೆಲ್ಲ ನೀವೇ ಹೌದು ಅನ್ಸ್ಬೋದು ಅದಕ್ಕೆ ಬೇಕಾಯ್ತು ಇವು ಜಗತ್ತನ್ನು ತಿಳಿದ ಬಲ್ಲವರು ಹೌದು ಅನ್ನಬೇಕು ನಮ್ಗೆ ಹಂಗೆ ನಮ್ಮ ವರ್ತನ ಇರ್ಬೇಕು ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು ಬಲ್ಲವರ ಹೌದಪ್ಪ ಇದು ನಿಜವಾದದ್ದು ಅನುಭವಕ್ಕೆ ಯಾಕ್ರಿ ಎಲ್ಲರೂ ಹೌದು ಅನ್ನಬೇಕ ಅನುಭವದ ಇದಕ್ಕೆ ಬಂದ ಅವ್ರ ಅಪ್ಪಿಟ್ಟು ಅವ್ರು ಹ್ಞೂ ಅಂದ ಗಪ್ಪ ಕಳಂತಿದ್ರು ಅಜ್ಜವ್ರು ಅನುಭವಕ್ಕೆ ಬಂದ ಯಾಕ್ರಿ ಹೊರಗಿಂದ ನೋಡಿಕೊಂಡ ನಾವು ಮಳ್ಳಾಗವನು ಅದಕ್ಕೆ ನಿಜವನ್ನು ತಿಳ್ಕೊಂಡಾಗ ನಿನಗೆ ಜನ್ಮ ಸಾರ್ಥಕತೆ ಇಲ್ಲದ್ದ ಏನಾರ ಯಾಕ್ರಿ ಅವ್ರು ಹೇಳ್ತಾರೆ ಆ ಪುಸ್ತಕದಾಗ ಬರ್ದಾರು ಅವ್ರು ಹೇಳಿದ್ದು ನಂಬಕ್ಕೆ ಹೋಗ್ಬಾರ ಸ್ವತಃ ನಿನ್ನ ಅನುಭವದ ವರಿಗೆ ಹೆಚ್ಚಿ ನೋಡ್ಕೊ ನಮ್ಮ ಅಂತೇಳಿ ಹೊರಗೆಲ್ಲ ಐತಿ ಬಂಗಾರ ಇರ್ಲಿಕ್ಕೂ ಹೊರಗೆಲ್ಲ ಐತಿ ನಮ್ಗೆ ವರಿಗೆ ಹೆಚ್ಚಿ ನೋಡೋರು ನಾವು ನಮ್ಮಪ್ಪ ನನಗೆ ಹೊರಗೆಲ್ಲ ಕೊಟ್ಟಾನಂತಿದ್ರು ಅದು ಅನುಭವದ ಹೊರಗೆಲ್ಲ ಐತಿ ಹಚ್ಚಿ ನೋಡಿದಾಗ ಇದು ಕ್ವಾಟಿ ಐತೆ ಇದು ಡೂಪ್ಲಿಕೇಟ್ ಐತೇನೋ ಒರಿಜಿನಲ್ ಐತೆ ಅದು ಗೊತ್ತಾಕೈತೆ ನಮಗೆ ಅವಾಗ ನಮಗೆ ಅನುಭವನ ಹೊರಗೆಲ್ಲ ನಾವು
ಅದಕ್ಕೆ ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಶ್ವಾನ ಸೂಕರಂದದೆ ಹೊಟ್ಟೆ ಹೊರೆದುಕೊಂಡೇ ಯಾ ಸೂಗ್ ಹಾಕಿರು ನೀವು ಹೊಟ್ಟೆ ತುಂಬಿಕೊಡಕ್ಕೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂದ. ಹೌದಿಲ್ಲ? ಹೊಟ್ಟಿ ತುಂಬಿಸ್ಕೊಳ್ಳೋ ಸಂಬಂಧ ಅವನ್ನೆಲ್ಲ ಸೋಗ್ ಹಾಕೊಂಡು ಕುಂತಿಲ್ಲ ನೀನು. ಅದಕ್ಕೆ ಮಳ್ಳಾಗತ್ತೆ, ಜಗತ್ತೆಲ್ಲ ಮಳ್ಳಾಕತಿ. ಅದನ್ನು ಮಳ್ಳ ಮಾಡ್ಕೊಳ್ಳೋ ಸಂಬಂಧ ಸೋಗ್ ಹಾಕೊಂಡು ಅಡ್ಡಾಡಕತ್ತಿ. ನೀ ಸನ್ಯಾಸಿ ಆಗ್ಬೇಕಾದ್ರೆ ಯಾವ ಸೋಗನು ಹಾಕುವ ಅವಶ್ಯಕತೆ ಇಲ್ಲ. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೂ ಇಲ್ಲ. ಸೋಗ್ ಹಾಕ್ಕೊಂಡು ಬಂದು ನಾನು ಒಬ್ಬ ಇಲ್ಲಿ ಇರ್ತೇನಂತ ಬಂದಿದ್ದು, ನಾವು ಪಟಿಪೇಟಿ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ನಾವು ಎಲ್ಲ ಹಾಸಿಗೆ ಇವನ್ನ ತೊಗೊಂಡು ಯಾರು ಹೇಳಿದ್ರಂತ ತುಕ್ಲಕಟ್ಟಿ ಆಶ್ರಮದಾಗ ಯಾರು ಇಲ್ಲಿ ನೋಡಂತಂದಿದ್ರಂತೆ. ಬಂದ್ಬಿಟ್ಟ ನಾವು ಪಟಿಪಟಿ ತೊಗೊಂಡೆಲ್ಲ ಸೋಗ್ ಹಾಕ್ಕೊಂಡು ಇಲ್ಲಿ ಇರ್ಬೇಕಂತ ಬಂದ. ನಾನು ಹಂಗಾರೆ ಇರ್ತೇನಂದ್ರೆ ಇರು, ಇವನ್ನೆಲ್ಲ ಈ ಸೋಗ್ ತೆಗೀದು. ನಾನು ನೀನು ಊರಾಗ ಹೋಗಿ ಭಿಕ್ಷಾಟನೆ ಮಾಡ್ಕೋಬೇಕು. ಬಂದು ಇಲ್ಲಿ ದಿನನಿತ್ಯ ಶಾಸ್ತ್ರ ನಡಿತೈತಿ, ಇದೇ ಅಭ್ಯಾಸದಾಗ ಕಾಲ ಕಳಿಬೇಕು. ನಿನಗೆ ಯಾರು ವ್ಯವಸ್ಥೆ ಮಾಡೋರು ಇಲ್ಲಿ ಮತ್ತೆ ಅಂದವನು ಪಟ್ಟಿ ಚಾಲು ಮಾಡಿದವು. ಅಂದ್ರೆ ಇಲ್ಲಿ ಇರ್ತಾರೆ, ನಮ್ಗೆ ವ್ಯವಸ್ಥೆ ಮಾಡೋರು ಬೇಕಾಗೈತೆ. ಅವಾಗ ಶಿಷ್ಯರ ಬಳಗ ಸೋಗನ ಮಳ್ಳಾಕಾರ ಅಂತ ಮಾಡ್ಯಾರ. ಇದು ಮಳ್ಳಾಕಾರದಾರ ಈ ಊರಾಗ ಯಾಕ್ರಿ? ಅದಕ್ಕೆ ಇಲ್ಲಿ ಯಾರು ಆಟ ನಡೆದಿಲ್ಲ. ದೊಡ್ಡ ದೊಡ್ಡ ಸಾಧುಗಳು ಸನ್ಯಾಸಿಗಳಿಗೆ ಊರ ಹೆಸರು ಕೇಳಿದ ಕೂಡಲೇ ಬ್ಯಾಡಪ್ಪ, ಇಲ್ಲಿ ನಾವು ಗೌಡ್ರು ಅಡ್ಡಾಡಿ ಹೋಗ್ಯಾರ, ಗಸ್ತಿ ಬಡಿಗೆ ಬರ್ತಾವಲ್ಲಿ ಅಂತೇಳಿ ಗಸ್ತಿ ಬಡಿಗೆನ ನೀವು ಅದ ನಿರಂಜನಪ್ಪಗಳು ಅವನು ಸೋಗೆಲ್ಲ ಬಡಗಿಲೆ ಬಡದ ಅವನ್ನ ಹಕ್ಕೋ ಮಗನ ಹಂಗೆ ಅದನ್ನ ಅಂತ ಹಾಕಿರೋ ಮಗಪ್ಪ ಸೋಗ ಮಾಡಾಕತ್ತಿ ಇಲ್ಲಿ ಅಂತ. ನಾವು ಸೋಗ ಹಾಕೊಂಡು ಹೋಗಿ ಗುಡ್ಡದಾಗ ಹೋಗಿ ಹಿಡಿದು ಬಿಟ್ರೆ ಅವ್ನ ತುಡುಗೆಲ್ಲ ಹಿಡಿದ ರಾತ್ರಿ ಹೋಗಿ ಹಿಡಿದು ಬಡದ್ರು ನೋಡು ನಿರಂಜನಪ್ಪ ಮಗನ ಇದನ್ನ ಮಾಡ್ತಿ ಅಂದ. ಅವ್ರ ಅರಿವಿ ಎಲ್ಲ ಹರಿದು ಹೋಗದ ಅವ್ನು ಹಕ್ಕೋ ಹಿರ್ಕೊಟ್ಟ ಅವನು ಓಡಿದವ. ಇಲ್ಲದ್ದ ಇದನ್ನ ಮಾಡಕ್ ಮಂದಿ ಮಗನ ಇಲ್ಲ ಅಂತ. ಹೌದ್ರಿ, ಇಲ್ಲದ್ದ ಏನ ಜನರಿಗೆಲ್ಲ ಗೊತ್ತಿಲ್ಲಲ್ಲ, ಏನಾರ ಸೋಗಿನ್ಯಾಗ ಏನೇನಾರ ವ್ಯವಹಾರ ಮಾಡ್ಕೊಂಡು ಕುಂಡಿರ್ತೀವಿ. ಮಳ್ಳಕ್ಕಾವಿಲ್ಲ ಕೆಂಪಂಗಿ ನೋಡಿದ ಕೂಲೆ ನಮಸ್ಕಾರ ಮಾಡಕ್ ಹೋಕ್ಕವ. ಹೌದಿಲ್ಲ? ಅದನ್ನ ನೋಡಿದ ಕೂಲೆ ಲಾಂಛನಕ್ಕೆ ಶರಣೆಂಬೆ ಅಂತ. ಅದಕ್ಕೆ ಯಾಕೆ ಶರಣ ಹಾಕ್ತೀವ? ಗುರ್ತನ ಅದು ಗುದ್ದಾಡಕ್ಕೆ ಹಸ್ತತೆ, ಅದು ಗುರ್ತ ಗುಂಪು ಮಾಡಕ್ಕೆ ಹಸ್ತತೆ. ಯಾವ ಗುರ್ತನೂ ಬೇಕಾಗಿಲ್ಲ ಅದಕ್ಕೆ. ಅದಕ್ಕೆ ಯಾವ ಜಗತ್ತಿನ ಯಾವ ಗುರುತು ಜಾತಿ ಮತಗಳ ಸಂಬಂಧ ಇಲ್ಲ. ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಇವು ಬೆರೆಸದೆ. ಯಾವ ಜಾತಿನೂ ಬೇಕಾಗಿಲ್ಲ, ಯಾವ ಮತನೂ ಬೇಕಾಗಿಲ್ಲ ಈ ವಿಚಾರಕ್ಕೆ. ಅದಕ್ಕೆ ವಿಚಾರಕ್ಕೆ ಮುಖ ಕೊಡೋದು. ಏನೋ ಹಿಂದಿನ ಪುಣ್ಯ ಇದ್ರೆ ಗೊತ್ತೈತೆ ನಿನಗೆ, ಈ ಕಡೆ ಒಲವು ಇಲ್ಲ ಅಂದ್ರೆ ಮತ್ತು ಇದ್ರಾಗ ಹೋಗವನಿ ಅಂತ ಹೇಳ್ತಿದ್ದ. ಬಿಡುಂಟು. सकल साधु संत महाराज को